ಸ್ತೋತ್ರವಾಗಲಿ. ಈ ವಾರದ ಮೊದಲನೇ ದಿನ ನದಾವೃತ್ತಿ ದೇವಜನರಾದ ನಾವು ಕರ್ತನ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕಾಗಿ, ದೇವರು ಬೆಳೆಸಬೇಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ನಮ್ಮ ದೇವರು ಒಳ್ಳೆಯವನಾಗಿದ್ದಾನೆ. ನಾವು ಇವತ್ತು ಓದಿದಂಥ ಕೀರ್ತನೆಯಲ್ಲಿ ನಾವು ಒಂದು ವಾಕ್ಯವನ್ನು ನಾವು ಈ ರೀತಿಯಾಗಿ ನಾವು ಧ್ಯಾನಿಸಿದೆವು. ಕೀರ್ತನೆ 18ನೇ ಅಧ್ಯಾಯದ ಅಲ್ಲಿ ನಾವು ಒಂದು ವಾಕ್ಯವನ್ನು ನಾವು ನೋಡುವಾಗ, ದಾವೀದನು ಅಲ್ಲಿ ದೇವರ ಸನ್ನಿಧಾನದಲ್ಲಿ ಆತನು ಮಾಡಿದಂಥ ಒಂದು ಭಿನ್ನವಾಗಿದೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. 2ನೇ ವಾಕ್ಯದಲ್ಲಿ, ಯೆಹೋವನು ನನಗೆ ಬಂಡೆಯು, ನನ್ನ ಕೋಟೆಯು, ನನ್ನ ವಿಮೋಚಕನು, ನನ್ನ ದೇವರು, ನನ್ನ ಆಶ್ರಯ ಗಿರಿಯು, ನನ್ನ ಗುರಾಣಿಯು, ನನ್ನ ರಕ್ಷಣೆಯ ಕೊಂಬು, ನನ್ನ ದುರ್ಗವೂ ಆಗಿದ್ದಾನೆ. ಯೆಹೋವನಿಗೆ ಸ್ತೋತ್ರಕ್ಕೆ ಅರ್ಹನು. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಕೀರ್ತನೆಯಲ್ಲಿ ಅರಸನಾದಂಥ ದಾವೀದನು ಹೇಳಿದ ಪ್ರಕಾರವಾಗಿ ಈ ಕಳೆದ ದಿನಗಳಲ್ಲಿ ಈ ಪ್ರಪಂಚದಲ್ಲಿ COVID-19 ಕೊರೋನಾ ವೈರಸ್ ನಿಮಿತ್ತ ಎಲ್ಲ ಲಾಕ್ಡೌನ್ ಆಗಿದೆ. ನಮಗೆ ಆರಾಧನೆಗೆ, ಪ್ರಾರ್ಥನೆಗೆ ಸಭೆಯಾಗಿ ನಮಗೆ ಸೇರಿ ಬರಲಿಕ್ಕೆ ನಮಗೆ ಅನುಕೂಲ ಇಲ್ಲ. ಆದರೂ ನಾವು ನಮ್ಮ ಮನೆಗಳಲ್ಲಿ ದೇವರನ್ನು ಆರಾಧಿಸಲಿಕ್ಕೆ ದೇವರು ನಮಗೆ ಕೃಪೆಯನ್ನು ಕೊಟ್ಟಿದ್ದಾನೆ. ಯೆಹೋವನು ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ವಿಮೋಚಕನು, ನನ್ನ ದೇವರು, ನನ್ನ ಆಶ್ರಯ ಗಿರಿಯು, ನನ್ನ ಗುರಾಣಿಯು, ನನ್ನ ರಕ್ಷಣೆಯ ಕೊಂಬು, ನನ್ನ ದುರ್ಗವೂ ಆಗಿದ್ದಾನೆ. ಯೆಹೋವನು ಆದ್ದರಿಂದ ಸ್ತೋತ್ರಕ್ಕೆ ಆತನ ಅರ್ಹನಾಗಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರ. ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿಯೂ ದೇವರು ನಮ್ಮೆಲ್ಲರಿಗೆ ಬೇಕಾದಂಥ ಕ್ಷೇಮ, ಆರೋಗ್ಯವನ್ನು ದೇವರು ಕೊಟ್ಟಿದ್ದಾನೆ. ತಿರುಗುಂದಾವೃತ್ತಿ ನಾವು ಈ ದಿನ ಒಟ್ಟಾಗಿ ದೇವರನ್ನು ಆರಾಧಿಸುವಂಥ ಮಹಾಕೃಪೆ ದೇವರು ಕೊಟ್ಟದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಯಾಕಂದರೆ ನಮ್ಮ ದೇವರು ನಮ್ಮೊಂದಿಗೆ ಇದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರ. ಅದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ನಾವು ಈ ಸಮಯದಲ್ಲಿ ದೇವರ ವಾಕ್ಯದ ಸಂದೇಶಕ್ಕೆ ನಾವು ಬರಲಿಕ್ಕಿದ್ದೀವಿ. ಈ ಸಂದೇಶಕ್ಕೆ ಬರುವುದಕ್ಕಿಂತ ಮೊದಲು ನಮ್ಮ ತಲೆಗಳನ್ನು ತಗ್ಗಿಸಿ ನಾವು ದೇವರ ಸನ್ನಿಧಾನದಲ್ಲಿ ಒಂದು ಕ್ಷಣ ನಾವು ಪ್ರಾರ್ಥನೆ ಮಾಡಿ ಕರ್ತನ ಕರಗಳಿಗೆ ನಾವು ಸಮರ್ಪಿಸಿಕೊಳ್ಳೋಣ. ಪ್ರೀತಿಯು ಕರುಣೆಯುಳ್ಳ ಭೂಪರಲೋಕಗಳಲ್ಲಿರುವಂಥ ಸರ್ವಶಕ್ತನಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ನಾವು ಸ್ತೋತ್ರ ಮಾಡುತ್ತೇವೆ. ಆಕಾಶವು ನಿನಗೆ ಸಿಂಹಾಸನ, ಭೂಮಿ ನಿನಗೆ ಪಾದಪೀಠ. ಕರ್ತನೆ, ನಿನ್ನ ಪಾದಪೀಠದಲ್ಲಿ ನಿನ್ನನ್ನು ಆರಾಧಿಸುವುದಕ್ಕಾಗಿ ನಾವು ಸೇರಿ ಬಂದು ನಾವು ಒಟ್ಟಾಗಿ ದೇವರೇ ನಿನ್ನನ್ನು ಆರಾಧಿಸುವುದಕ್ಕೆ ನೀ ಕೃಪೆ ಕೊಟ್ಟಬೇಕಾಗಿ ಸ್ತೋತ್ರ. ಕರ್ತನೆ ಸ್ವಾಮಿ, ಕರ್ತನೆ ವಿಶೇಷವಾಗಿ ದೇವರು ಕರ್ತನೆ ಕಳೆದೆಲ್ಲ ದಿನಗಳಲ್ಲಿ ಕರ್ತನೆ ಭಯಂಕರವಾದಂಥ ಕಷ್ಟಕರವಾದಂಥ ಈ ಒಂದು ಕರ್ತನೆ ಪರಿಸ್ಥಿತಿಯಲ್ಲಿ ದೇವರು ನಮಗೆ ಕರ್ತನೆ ಆಶ್ರಯ ದುರ್ಗವಾಗಿದ್ದ, ದೇವರು ನಮ್ಮ ಕೋಟೆಯಾಗಿದ್ದ, ದೇವರು ನಮ್ಮ ವಿಮೋಚಕನಾಗಿದ್ದ, ದೇವರು ನಮ್ಮ ರಕ್ಷಣೆಯ ಕೊಂಬಾಗಿದ್ದ, ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮನ್ನು ಕರ್ತನೆ ಕಾಪಾಡಿ ರಕ್ಷಿಸಿದ್ದಕ್ಕಾಗಿ ಸ್ತೋತ್ರ. ನಮಗೆ ಆರೋಗ್ಯ ಆಯುಷನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಷ್ಟೋ ಜನರು ಕರ್ತನೆ ಈ ದಿನದಲ್ಲಿ ಲೋಕವನ್ನು ಬಿಟ್ಟು ಗತಿಸಿ ಹೋಗಿದ್ದಾರೆ. ದೇವರೇ, ನಮ್ಮನ್ನಾದರೂ ದೇವರ ಜೀವಿತರ ಸಂಖ್ಯೆಯನ್ನು ಉಳಿಸಿದಕ್ಕಾಗಿ ಸ್ತೋತ್ರ. ನಿನ್ನ ಕರಗಳಿಗೆ ನಾವು ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ಕರ್ತನೆ, ಇವತ್ತಿನ ಈ ಆರಾಧನೆಯ ಕರ್ತನೆ ಸಂದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಇವತ್ತಿನ ಸಂದೇಶವನ್ನು ದೇವರು ಆಶೀರ್ವದಿಸು. ಇದನ್ನು ಕೇಳುವಂಥ ಕರ್ತನೆ ನಿನ್ನ ಜನರಿಗೆ ಒಂದು ಆತ್ಮಿಕವಾದ ಉತ್ತೇಜನ, ಆತ್ಮಿಕ ಬಲವನ್ನು ದೇವರು ಕೊಡಬೇಕು ಸ್ವಾಮಿ. ವಿಮೋಚನೆ ಕೊಡಬೇಕು, ಬಿಡುಗಡೆ ಕೊಡಬೇಕು ಸ್ವಾಮಿ. ಅದಕ್ಕಾಗಿ ಕರ್ತನೆ ನಾವು ಪ್ರಾರ್ಥಿಸ್ತೇವೆ. ಇವತ್ತಿನ ವಾಕ್ಯ ಸಂದೇಶವನ್ನು ನಿನ್ನ ಕರಗಳಿಂದ ಒಪ್ಪಿಸಿಕೊಡ್ತಾ ಪವಿತ್ರಾತ್ಮನು ತನ್ನ ಅಧೀನಕ್ಕೆ ತೆಗೆದುಕೊಳ್ಳಬೇಕೆಂಬುದಾಗಿ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡುತ್ತೇವೆ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವು ಸತ್ಯವೇದದಲ್ಲಿ ಹೊಸ ಒಡಂಬಡಿಕೆಯ ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯದ 8ನೇ ವಾಕ್ಯದಿಂದ ನಾವು ಈ ಸಮಯದಲ್ಲಿ 18ನೇ ವಾಕ್ಯವನ್ನು ನಾವು ಈ ಸಮಯದಲ್ಲಿ ಓದಿಕೊಳ್ಳೋಣ. ಕರ್ತನ ನಾಮಕ್ಕೆ ಸ್ತೋತ್ರ. ಲುಸ್ತ್ರದೊಳಗೆ ಕಾಲುಗಳಲ್ಲಿ ಬಲವಿಲ್ಲದ ಒಬ್ಬ ಮನುಷ್ಯನು ಕೂತಿದ್ದನು. ಅವನು ಹುಟ್ಟುಗುಟ್ಟನಾಗಿದ್ದು ಎಂದಿಗೂ ನಡೆಯದೇ ಇದ್ದವನು. ಪೌಲನು ಆಡುವ ಮಾತುಗಳನ್ನು ಅವನು ಕಿವಿಗೊಟ್ಟು ಕೇಳುತ್ತಿದ್ದನು. ಪೌಲನು ಅವನನ್ನು ಸ್ಥಿರವಾಗಿ ನೋಡಿ ವಾಸಿಯಾಗುವುದಕ್ಕೆ ಬೇಕಾದ ನಂಬಿಕೆಯು ಅವನಲ್ಲಿ ಉಂಟೆಂದು ತಿಳಿದು
ನಿನ್ನ ಕಾಲೂರಿ ನೆಟ್ಟಗೆ ನಿಂತುಕೋ ಎಂದು ಮಹಾಧ್ವನಿಯಿಂದ ಹೇಳಿದನು. ಕೂಡಲೇ ಆ ಮನುಷ್ಯನು ಹಾರಿ ನಡೆದಾಡಿದನು. ಪೌಲನು ಮಾಡಿದ್ದನ್ನು ಗುಂಪು ಕೂಡಿದ್ದ ಜನರು ನೋಡಿ, ದೇವತೆಗಳು ಮನುಷ್ಯರ ರೂಪದಿಂದ ನಮ್ಮ ಬಳಿಗೆ ಇಳಿದು ಬಂದರು ಎಂದು ಲುಕವೋನ್ಯ ಭಾಷೆಯಲ್ಲಿ ಕೂಗಾಡಿದರು. ಬಾರ್ನಬನನ್ನು ದೌಸ್ ದೇವರಂತಲೂ ಪೌಲನು ಮಾತಾಡುವುದರಲ್ಲಿ ಮುಖ್ಯನಾದದರಿಂದ ಅವನನ್ನು ಹೆರ್ಮೆ ದೇವರೆಂತಲೂ ಅಂದುಕೊಂಡರು. ಊರ ಮುಂದಿದ್ದ ದೌಸ್ ದೇವಸ್ಥಾನದ ಪೂಜಾರಿಯು ಎತ್ತುಗಳನ್ನು ಹೂವಿನ ಹಾರಗಳನ್ನು ಊರ ಬಾಗಿಲಿನ ಹತ್ತಿರಕ್ಕೆ ತಂದು ಜನರೊಂದಿಗೆ ಅವರಿಗೆ ಬಲಿ ಕೊಡಬೇಕೆಂದಿದ್ದನು. ಇದನ್ನು ಕೇಳಿ ಅಪೊಸ್ತಲರಾದ ಬಾರ್ನಬ ಪೌಲರು ತಮ್ಮ ವಸ್ತ್ರಗಳನ್ನು ಹರಕೊಂಡು ಜನರ ಗುಂಪಿನೊಳಗೆ ಕೂಗುತ್ತಾ ನುಗ್ಗಿ, ಜನರೇ, ನೀವು ಮಾಡುವುದು ಇದೇನು? ನಾವು ಮನುಷ್ಯರು ನಿಮ್ಮಂಥ ಸ್ವಭಾವವುಳ್ಳವರು. ನೀವು ಈ ವ್ಯರ್ಥವಾದ ಕೆಲಸಗಳನ್ನು ಬಿಟ್ಟು ಭೂಮಿ ಆಕಾಶಗಳನ್ನು ಸಮುದ್ರವನ್ನು ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿದ ಜೀವ ಸ್ವರೂಪನಾದ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಸುವಾರ್ತೆಯನ್ನು ನಿಮಗೆ ಸಾರಿ ಹೇಳುವವರಾಗಿದ್ದೇವೆ. ಗತಿಸಿ ಹೋದ ಕಾಲದಲ್ಲಿ ಆತನು ಎಲ್ಲಾ ಜನಾಂಗಗಳನ್ನು ತಮ್ಮ ತಮ್ಮ ಮನಸ್ಸಿಗೆ ತೋಚಿದ ಮಾರ್ಗಗಳಲ್ಲಿ ನಡೆಯುವುದಕ್ಕೆ ಬಿಟ್ಟನು. ಆದರೂ ಆತನು ತನ್ನ ವಿಷಯದಲ್ಲಿ ಸಾಕ್ಷಿ ಕೊಡದೇ ಇರಲಿಲ್ಲ. ನಿಮಗೆ ಆಕಾಶದಿಂದ ಮಳೆಯನ್ನು ಸುಗ್ಗಿಕಾಲಗಳನ್ನು ದಯಪಾಲಿಸಿ ಆಹಾರ ಕೊಟ್ಟು ನಿಮ್ಮ ಮನಸ್ಸುಗಳನ್ನು ಆನಂದದಿಂದ ತುಂಬಿಸಿ ಉಪಕಾರ ಮಾಡುತ್ತಾ ಬಂದವನು ಆತನೇ ಎಂದು ಹೇಳಿದರು. ಅವರು ಈ ಮಾತುಗಳನ್ನು ಕೇಳಿದರು. ಜನರನ್ನು ತಮಗೆ ಬಲಿ ಕೊಡದಂತೆ ತಡೆಯುವುದು ಕಷ್ಟವಾಗಿತ್ತು. ಆಮೇಲೆ ಈ ಒಂದು ವಾಕ್ಯ ಭಾಗವನ್ನು ನಾವು ನೋಡುವಾಗ ಪೌಲ ಬಾರ್ನಬರು ದೇವರ ಸ್ವಾರ್ಥೆಯನ್ನು ಸಾರುವುದಕ್ಕಾಗಿ ಲುಸ್ತ್ರ ಎಂಬಂಥ ಪಟ್ಟಣಕ್ಕೆ ಅವರು ಹೋಗ್ತಾರೆ. ಆಮೇಲೆ ಲುಸ್ತ್ರದೊಳಗೆ ಅವರು ಹೋಗಿದ ಕೂಡಲೇ ಅಲ್ಲಿ ಸ್ವಾರ್ಥೆಯನ್ನು ಸಾರುವುದಕ್ಕಾಗಿ ಅವರು ಪ್ರಾರಂಭಿಸುವಂಥ ಸಮಯದಲ್ಲಿ ನಾವಲ್ಲಿ ನೋಡುತ್ತೇವೆ, ಒಬ್ಬ ಮನುಷ್ಯನನ್ನು ಕಾಣುತ್ತಾರೆ. ಅಲ್ಲಿ ಮನುಷ್ಯನನ್ನು ಅವರು ಕಾಣುತ್ತಾರೆ. ಅವನು ಹುಟ್ಟು ಕುಂಟನಾಗಿದ್ದನೆಂಬುದಾಗಿ ನಾವು ನೋಡುತ್ತೇವೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ ಆ ಮನುಷ್ಯನು ಹುಟ್ಟು ಕುಂಟನಾಗಿದ್ದನು. ಹುಟ್ಟುವಾಗಲೇ ಅವನೇನಾಗಿದ್ದ? ಕುಂಟನಾಗೆ ಅವನು ಹುಟ್ಟಿದನು. ಅಲ್ಲಿ ಅವನು ಎಂದಿಗೂ ನಡೆದವನಲ್ಲ. ಈಗ ದೇವರ ಸೇವಕನಾದಂಥ ಪೌಲನು ಆ ಸಮಯದಲ್ಲಿ ತನ್ನ ವಾಕ್ಯವನ್ನು ಸಾರುವಂಥ ಸಮಯದಲ್ಲಿ ಈ ಹುಟ್ಟು ಕುಂಟನಾದಂಥ ಈ ವ್ಯಕ್ತಿಯನ್ನು ಪೌಲನು ಕಾಣುತ್ತಾನೆ. ಅಲ್ಲಿ ನಾವು ನೋಡುತ್ತೇವೆ, ಪೌಲನು ದೇವರ ವಾಕ್ಯವನ್ನು ಸಾರುತ್ತಿರುವಾಗ ಪೌಲನು ಆಡುವಂಥ ಮಾತುಗಳು ಈ ಹುಟ್ಟು ಕುಂಟನು ಅದನ್ನು ಬಹಳ ಗಮನ ಬಿಟ್ಟು ಅದನ್ನು ಏನು ಮಾಡ್ತಿದ್ದ? ಕೇಳುತ್ತಾ ಇದ್ದ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ ಅಲ್ಲಿ ನಾನು ನೆನೆಸ್ತೇನೆ, ಆ ಲುಸ್ತ್ರ ಪಟ್ಟಣದಲ್ಲಿ ತುಂಬ ಜನ ಇವರ ಸ್ವಾರ್ಥ ಕೂಟಕ್ಕೆ ಬಂದಿರಬಹುದು. ಸ್ವಾರ್ಥ ಕೂಟದಲ್ಲಿ ದೇವರ ವಾಕ್ಯವನ್ನು ತುಂಬ ಜನ ಕೇಳ್ತಿದ್ದಿರ್ಬೋದು. ಆದರೆ ಇವರೆಲ್ಲರಿಗಿಂತ ದೇವರು ಯಾರಿಗೆ ಅಲ್ಲಿ ಅಗತ್ಯವಾಗಿತ್ತು ಎಂಬುದಾಗಿ ನಾವು ನೋಡುವಾಗ, ಆ ಹುಟ್ಟು ಕುಂಟನಾದಂಥ ಆ ಕಾಲಿಲ್ಲದಂಥ ವ್ಯಕ್ತಿ, ಜನ್ಮವಾದ ದಿನದಿಂದ ನಡೆಯದೇ ಇರುವಂಥ ವ್ಯಕ್ತಿಗೆ ಅವನಿಗೇನಾಗಿತ್ತು? ಅವನಿಗೆ ಒಂದು ಹೃದಯದಲ್ಲಿ ಒಂದು ಬಹಳ ಒಂದು ತುಡಿತ. ಯಾಕೆ? ನನ್ನಾಗೆ ಹುಟ್ಟಿದಂಥ ಎಲ್ಲರಿಗೂ ಏನುಂಟು? ಕಾಲು ಉಂಟು. ಅವರೆಲ್ಲ ಚಂದವಾಗಿ ನಡ್ಕೊಂಡು ಬರ್ತಾರೆ. ಆದರೆ ನಾನಾದರೂ ನನಗೆ ಸ್ವಂತವಾಗಿ ನಡ್ಕೊಂಡು ಬರಲಿಕ್ಕೆ ಆಗ್ತಾ ಇಲ್ಲ. ಇತರರಾಗೆ ನನಗೊಂದು ಸ್ವಾತಂತ್ರ್ಯ ಇಲ್ಲ. ನನಗೆ ಯಾವಾಗಲೂ ಏನು ಬೇಕು? ಇನ್ನೊಬ್ಬರ ಸಹಾಯ ಬೇಕು. ಇನ್ನೊಬ್ಬರು ನನಗೆ ಸಹಾಯ ಮಾಡಬೇಕು. ಇನ್ನೊಬ್ಬರು ನನ್ನನ್ನು ಎತ್ತಿಕೊಂಡು ಬರಬೇಕು, ಒತ್ತುಕೊಂಡು ಬರಬೇಕು. ಆಮೇಲೆ ಎಲ್ಲಿ ಹೋಗಬೇಕಾದ್ರೂ ಇನ್ನೊಬ್ಬರ ಏನು ಬೇಕು? ನನಗೆ ಸಹಾಯ ಬೇಕು. ಅವನಿಗೆ ಬಹಳ ಒಳಗೇನಿತ್ತು? ನೋವು ಅವನೊಳಗೆ ಇತ್ತು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾಗಿ
ಅವನಿಗೆ ಈ ಒಂದು ಸಂಗತಿಯಿಂದ ಅವನಿಗೊಂದು ಬಿಡುಗಡೆ ಬೇಕಿತ್ತು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆದುದರಿಂದ ಈ ಒಂದು ಸ್ವಾರ್ಥ ಕೂಟದಲ್ಲಿ ಅಲ್ಲಿ ನಾವು ನೋಡ್ತೇವೆ, ಆ ದೇವರ ವಾಕ್ಯದ ಸಂದೇಶವನ್ನು ಕೇಳುವಂಥ ಈ ಹುಟ್ಟು ಕುಂಟನಾದಂಥ ಈ ವ್ಯಕ್ತಿ ದೇವರ ವಾಕ್ಯವನ್ನು ಬಹಳ ಗಮನವಿಟ್ಟು ಕೇಳ್ತಿದ್ದ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯವನ್ನು ಬಹಳ ಗಮನವಿಟ್ಟು ಕೇಳ್ತಿದ್ದ. ಯಾಕೆ? ಈ ವ್ಯಕ್ತಿಗೆ ದೇವರ ಒಂದು ಸಹಾಯ ಬೇಕು. ಕರ್ತನ ನಾಮಕ್ಕೆ ಸ್ತೋತ್ರ. ವಿಮೋಚನೆ ಬೇಕು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಅನೇಕರಿಗೆ ನೋಡುವಾಗ ಬೇಕಾದಷ್ಟು ಇರುವವನಿಗೆ ಇನ್ನೊಬ್ಬರ ಸಹಾಯ ಅವನಿಗೆ ಬೇಡ, ಅವನು ಬಯಸುವುದಿಲ್ಲ. ಆ ಸಮಯದಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ಅವನಿಗೆ ಕಷ್ಟ ಉಂಟು ಅಥವಾ ಅವನಿಗೆ ಇತರಿಗೆ ಇರುವಂಥ ಕಾರ್ಯಗಳನ್ನು ಹೊಂದಿಕೊಳ್ಳಲಿಕ್ಕೆ ಇವನಿಗೆ ಆಗುವುದಿಲ್ಲ. ಅವನು ನಿಸ್ಸಹಾಯಕನಾಗಿದ್ದಾನೆ. ಅಂಥ ಪರಿಸ್ಥಿತಿಯಲ್ಲಿ ಅವನೇನು ಮಾಡ್ತಾನೆ? ಅವನು ಯಾರಿಂದಾದರೂ ಆ ಸಹಾಯ ಒದಗಿ ಬರುವುದಕ್ಕೋಸ್ಕರವಾಗಿ ಅವನೇನು ಮಾಡ್ತಾನೆ? ಅಪೇಕ್ಷೆ ಪಡುತ್ತಾ ಇರ್ತಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಈ ಜನ್ಮದಿನದಿಂದಲೂ ಹುಟ್ಟು ಕುಂಟನಾದಂಥ ಈ ವ್ಯಕ್ತಿ ಅವನು ಇದನ್ನು ಬಯಸ್ತಾ ಇದ್ದ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್. ಈಗ ಇಲ್ಲಿ ನಾವು ನೋಡುವಂಥ ಸಮಯದಲ್ಲಿ ಆ ಸಮಯದಲ್ಲಿ ಅಲ್ಲಿ ಸುವಾರ್ತೆ ಸಾರುವುದಕ್ಕೋಸ್ಕರವಾಗಿ ಈ ಲುಸ್ತ್ರ ಪಟ್ಟಣಕ್ಕೆ ದೇವರ ಸೇವಕನಾದಂಥ ಅಪೊಸ್ತಲನಾದಂಥ ಶ್ರೀ ಪೌಲನು ಅಲ್ಲಿ ಬರುವುದನ್ನು ನಮಗೆ ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ಅವನು ಕಿವಿಗೊಟ್ಟು ಕೇಳುತ್ತಿದ್ದೇನೆ ಎಂಬುದಾಗಿ ನಾವು ನೋಡುತ್ತೇವೆ. ಕರ್ತನ ನಾಮಕ್ಕೆ ಸ್ತೋತ್ರ. ಇವತ್ತು ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ, ಸಂದೇಶವನ್ನು ಕೇಳುವುದಕ್ಕಾಗಿ, ಆರಾಧನೆಗಾಗಿ ತುಂಬ ಜನ ನಾವು ಸಭೆಗೆ ಸೇರಿ ಬರ್ತೇವೆ, ಆರಾಧನೆಗೆ ಸೇರಿ ಬರ್ತೇವೆ. ಆದರೆ ದೇವರ ವಾಕ್ಯವನ್ನು, ದೇವರ ಆಲೋಚನೆಯನ್ನು ನಾವು ಎಷ್ಟು ಜನ ಈ ಹುಟ್ಟು ಕುಂಟನಾಗೆ ನಾವು ಭಯದಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ನಾವು ಕೇಳುತ್ತೇವೆ ಎಂಬುದು ಬಹಳ ಮುಖ್ಯವಾದಂಥ ಸಂಗತಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮ್ಮ ಜೀವಿತದಲ್ಲಿ ನಮಗೆ ಅದ್ಭುತ ಮಾಡಬೇಕಾದ್ರೆ ಅಥವಾ ಬಿಡುಗಡೆ ಮಾಡಬೇಕಾದ್ರೆ ನಮಗೂ ಈ ಹುಟ್ಟು ಕುಂಟನ ಹಾಗೆ ಇರುವಂಥ ಆ ಒಂದು ಪೂರ್ಣವಾದಂಥ ಆ ಒಂದು ಆಸಕ್ತಿ ನಮ್ಮಲ್ಲಿ ಇರಬೇಕು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅನೇಕ ಸಾರಿ ನಾವು ನೋಡುವಾಗ ಇವತ್ತಿನ ಕ್ರೈಸ್ತರು ಎಲ್ಲ ಸಭೆಗಳಿಗೆ ಆರಾಧನೆಗೆ ಬರ್ತಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ರೂಢಿಯ ಆರಾಧನೆ, ಒಂದು ಪ್ರಾರ್ಥನೆಗಾಗಿ. ಆದ್ದರಿಂದ ಅವರು ಬರ್ತಾರೆ, ಅವರು ಆರಾಧನೆ ಬರ್ತಾರೆ, ಪ್ರಾರ್ಥನೆಗೆ ಬರ್ತಾರೆ, ಅವರು ಹೊರಟು ಹೋಗ್ತಾರೆ. ಆದರೆ ಅವರ ಜೀವಿತದಲ್ಲಿ ಅವರು ದೇವರಿಂದ ಹೊಂದಿಕೊಳ್ಳಬೇಕಾದಂಥ ಆಶೀರ್ವಾದಗಳನ್ನು, ಬಿಡುಗಡೆಯನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಿಲ್ಲ. ಕಾರಣ ಅವರಿಗೆ ಈ ಹುಟ್ಟು ಕುಂಟನಾಗಿರುವಂಥ ಆ ಗಮನ ಅಥವಾ ಆ ದೇವರ ಮೇಲೆ ಇರುವಂಥ ಒಂದು ಶ್ರದ್ಧೆ ಅವರ ಜೀವಿತದಲ್ಲಿ ಇರುವುದಿಲ್ಲ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಎಷ್ಟೇ ಆರಾಧನೆ ಬಂದರೂ, ಎಷ್ಟೇ ಪ್ರಾರ್ಥನೆ ಮಾಡಿದರೂ ಅವರ ಜೀವಿತದಲ್ಲಿ ಅವರಿಗೆ ಬಿಡುಗಡೆ ಆಗುವುದಿಲ್ಲ, ಅವರಿಗೊಂದು ಸ್ವಾತಂತ್ರ್ಯ ಆಗುವುದಿಲ್ಲ, ಅವರಿಗೊಂದು ರೋಗ ಸೌಖ್ಯವಾಗುವುದಿಲ್ಲ. ಯಾಕೆ? ಇನ್ನೂ ಅವರ ಜೀವಿತದಲ್ಲಿ ಇನ್ನೂ ಅವ್ರಿಗೆ ಕಷ್ಟಗಳು ಜಾಸ್ತಿ ಆಗ್ತದೆ. ಕರ್ತನ ನಾಮಕ್ಕೆ ಸ್ತೋತ್ರ. ಆದರೆ ಇಲ್ಲಿ ನಾವು ನೋಡುವಂಥ ಸಮಯದಲ್ಲಿ ಇಷ್ಟು ವರ್ಷಗಳು, ದಿನಗಳು ನನಗೆ ಬಿಡುಗಡೆ ಕೊಡಲಿಕ್ಕಾಗಲಿ, ನನಗೆ ಸ್ವಸ್ಥತೆ ಕೊಡಲಿಕ್ಕಾಗಲಿ, ನನಗೆ ಒಂದು ಸ್ವಾತಂತ್ರ್ಯ ಕೊಡಲಿಕ್ಕಾಗಲಿ, ನನ್ನ ದೇಶದಲ್ಲಿ ಅಥವಾ ನನ್ನ ಮನೆಯಲ್ಲಿ, ನನ್ನ ಸಮಾಜದಲ್ಲಿ, ನನ್ನ ಸಭೆಯಲ್ಲಿ ನನಗೆ ಯಾರಿಂದಲೂ ಸಾಧ್ಯವಾಗಲಿಲ್ಲ. ಕರ್ತನ ನಾಮಕ್ಕೆ ಸ್ತೋತ್ರ. ಆದರೆ ಇವಾಗ ನನಗೊಂದು ರೈಟ್ ಸಂದರ್ಭ ಬಂದಿದೆ. ಒಂದು ರೈಟ್ ಸಮಯ ಬಂದಿದೆ. ಆದ್ದರಿಂದ ನನಗೆ ಇದರಲ್ಲಿ ನನಗೊಂದು ವಿಮೋಚನೆ ಆಗುತ್ತೆ, ನನ್ನ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತ ಆಗುತ್ತೆ ಅಂತೇಳಿ ನಂಬಿಕೆಯಿಂದ ಹುಟ್ಟು ಕುಂಟನಾದಂಥ ಈ ವ್ಯಕ್ತಿ ಪೌಲನು ಹೇಳುವಂಥ ದೇವರ ವಾಕ್ಯದ ಸಂದೇಶವನ್ನು ಗಮನ ಕೊಟ್ಟು ಕೇಳಿದ್ದೇನೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನನಗೆ ಹೇಳಲಿಕ್ಕಿರುವಂಥ ಸಂದೇಶ ಏನಂದರೆ, ಇವತ್ತು ಈ ದೇವರ ವಾಕ್ಯವಾದ ಸಂದೇಶವನ್ನು ಕೇಳುವಂಥ ನಾವು ದೇವಜನರಾದಂಥ ನಾವು ನಮ್ಮ ಜೀವಿತದಲ್ಲಿ ನಾವು ಎಷ್ಟರ ಮಟ್ಟಿಗೆ ದೇವರ ವಾಕ್ಯಕ್ಕೆ ನಮ್ಮ ಗಮನವನ್ನು ನಾವು ಹರಿಸುತ್ತೇವೆ ಅಥವಾ ದೇವರ ಸ್ವರವನ್ನು ಕೇಳಲಿಕ್ಕೆ ನಮ್ಮ ಹೃದಯವನ್ನು ನಾವು ಆತನಿಗೋಸ್ಕರವಾಗಿ ನಾವು ಸಮರ್ಪಿಸುತ್ತೇವೆ ಎಂಬುದು ಬಹಳವಾದಂಥ ಮುಖ್ಯವಾದಂಥ ಸಂಗತಿಯಾಗಿದೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಹುಟ್ಟು ಕುಂಟನ ಜೀವಿತದಲ್ಲಿ ನಾವು ನೋಡುವಾಗ ಅಲ್ಲಿ
ಅವನು ಕಿವಿಗೊಟ್ಟು ಕೇಳುತ್ತಿದ್ದನು. ಪೌಲನು ಅವನನ್ನು ಸ್ಥಿರವಾಗಿ ನೋಡಿ ಪೌಲನು ಈಗ ಇಲ್ಲಿ ಎರಡು ವ್ಯಕ್ತಿಗಳಲ್ಲಿ ಒಂದು ಸಂಬಂಧ ಉಂಟಾಗುವುದನ್ನು ನಮಗೆ ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಪೌಲನು ಹೇಳುವಂಥ ಸಂದೇಶವನ್ನು ಯಾರು ಕೇಳ್ತಾ, ಇವು ಜನ್ಮ ಹುಟ್ಟು ಕುಂಟನಾದಂಥ ಈ ವ್ಯಕ್ತಿ ಬಹಳ ಗಮನವಿಟ್ಟು ಕೇಳ್ತಾ ಇದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವನು ಈ ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳುತ್ತಿರುವುದನ್ನು ನೋಡಿ ದೇವರ ವಾಕ್ಯದ ಸಂದೇಶವನ್ನು ಕೊಡುವಂಥ ದೇವರ ಸೇವಕನಾಗಿರುವಂಥ ದೇವರ ಅಪೊಸ್ತಲನಾಗಿರುವಂಥ ಶ್ರೀ ಪೌಲನು ಅವನನ್ನು ನೋಡ್ತಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ ಆ ಒಂದು ಅಲ್ಲಿ ನಾವು ನೋಡುತ್ತೇವೆ, ಪೌಲನು ಅವನನ್ನು ಸ್ಥಿರವಾಗಿ ನೋಡಿ ವಾಸಿಯಾಗುವುದಕ್ಕೆ ಬೇಕಾದ ನಂಬಿಕೆ ಅವನಲ್ಲಿ ಉಂಟೆಂದು ತಿಳಿದುಕೊಂಡನು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ ಹಲ್ಲೆಲೂಯ. ಈ ಹುಟ್ಟು ಕುಂಟನಾದಂಥ ಈ ವ್ಯಕ್ತಿ ಜನ್ಮ ದಿನದಿಂದ ಇದುವರೆಗೂ ನಡೆಯಲಿಕ್ಕೆ ಆಗದಿರುವಂಥ ಈ ವ್ಯಕ್ತಿ ಈಗ ಅವನನ್ನು ನೋಡುವಾಗ ದೇವರ ವಾಕ್ಯದ ಸಂದೇಶವನ್ನು ಕೊಡುವಂಥ ದೇವರ ಸೇವಕನಿಗೆ ಕಂಡಂಥ ಸಂಗತಿ ಏನಂದರೆ ಅವನಿಗೆ ವಾಸಿಯಾಗಲಿಕ್ಕಿರುವಂಥ ನಂಬಿಕೆ ಅವನಲ್ಲಿ ಉಂಟು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ ಹಲ್ಲೆಲೂಯ. ಇವತ್ತು ನಾವು ನೋಡ್ತೇವೆ ಅವನಲ್ಲಿದ್ದಂಥ ನಂಬಿಕೆ ಏನಂತ ಹೇಳಿದರೆ, ನಿಜವಾಗಲೂ ಈ ಸ್ವಾರ್ತೆ ದೇವರ ಸಂದೇಶವನ್ನು ಕೇಳುತ್ತಿರುವಂಥ ಈ ವ್ಯಕ್ತಿಗೆ ಅವನಿಗೆ ನಂಬಿಕೆ ಯಾರು? ಯೇಸು ಕ್ರಿಸ್ತನು ನನ್ನನ್ನೇನು ಮಾಡ್ತಾನೆ? ಸ್ವಸ್ಥ ಮಾಡ್ತಾನೆ. ಅಲ್ಲೆಲ್ಲಿಯ ಯೇಸು ಕ್ರಿಸ್ತನು ಈ ದಿನ ನನ್ನನ್ನೇನು ಮಾಡ್ತಾನೆ? ಗುಣಪಡಿಸ್ತಾನೆ ಅಂತ ಆ ನಂಬಿಕೆ ಅವನಲ್ಲಿ ಆತ್ಮದಿಂದ ಯಾರು ಕಾಣ್ತಾ ಇದ್ದಾರೆ? ದೇವರ ಸೇವಕನು ಕಾಣ್ತಾ ಇದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮದಿಂದ ನೋಡ್ತಾ ಇದ್ದಾನೆ. ಅವನಲ್ಲಿ ಇರುವಂಥ ನಂಬಿಕೆಯನ್ನು ಕಾಣ್ತಾ ಇದ್ದಾನೆ, ಆತ್ಮದಿಂದ ಕಾಣ್ತಾ ಇದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರ. ಅನೇಕ ಸಾರಿ ದೇವರ ಸೇವಕರಾದಂಥ ನಾವು ಸಭೆಗೆ ದೇವರ ವಾಕ್ಯದ ಸಂದೇಶವನ್ನು ಕೊಡುವಾಗಲೇ ನಮಗೆ ಗ್ರಹಿಸಲಿಕ್ಕೆ ಸಾಧ್ಯವಾಗುತ್ತೆ ಯಾರು ದೇವರ ವಾಕ್ಯವನ್ನು ಗಮನಿಸ್ತಾ ಇದ್ದಾರೆ, ಯಾರು ದೇವರ ವಾಕ್ಯವನ್ನು ಅವರು ಗ್ರಹಿಸ್ತಾ ಇದ್ದಾರೆ ಎಂಬುದಾಗಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಒಂದು ವೇಳೆ ನಾವು ಹೇಳುವಂಥ ಸಂದೇಶ ದೇವರ ವಾಕ್ಯದ ಉಪದೇಶವನ್ನು ಗಮನವಿಟ್ಟು ಕೇಳಿ ಗ್ರಹಿಸದೇ ಇರುವುದಾದರೆ ಆವಾಗ ನಮಗೆ ಗೊತ್ತಾಗುತ್ತೆ ಇದು ಈ ವ್ಯಕ್ತಿ ಅಥವಾ ಈ ಜನರು ದೇವರ ವಾಕ್ಯವನ್ನು ಗ್ರಹಿಸ್ತಾ ಇಲ್ಲ ಎನ್ನುವಂಥ ಒಂದು ನಮಗೆ ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಯಾಕಂದರೆ ಅದು ನಮಗೆ ಆತ್ಮನಲ್ಲಿ ಗ್ರಹಿಸಲಿಕ್ಕೆ ಸಾಧ್ಯವಾಗುತ್ತೆ. ಕರ್ತನ. ಆದರೆ ಪೌಲನಿಗೆ ಕೂಡ ಈ ಹುಟ್ಟುಕುಟನಾದಂಥ ಈ ವ್ಯಕ್ತಿ ದೇವರ ವಾಕ್ಯವನ್ನು ಬಹಳ ಗಮನವಿಟ್ಟು ಕೇಳುವುದನ್ನು ನೋಡಿ ಅವನಿಗೆ ಗೊತ್ತಾಯಿತು ಇವನಿಗೆ ಸಮಸ್ಯೆ ಉಂಟು ಎಂಬುದಾಗಿ. ಇವನಿಗೆ ಸಮಸ್ಯೆ ಉಂಟು. ಕರ್ತನ ನಾಮಕ್ಕೆ ಇವನು ಸಮಸ್ಯೆಯಿಂದ ಇವನು ನನ್ನ ಬಳಿಗೆ ಇಲ್ಲಿ ದೇವರ ಈ ಒಂದು ಬಳಿಗೆ ಬಂದಿದ್ದಾನೆ. ಅಲ್ಲೆಲ್ಲಿ ಈ ಸಮಸ್ಯೆಯಿಂದ ಬಂದಂಥ ವ್ಯಕ್ತಿಯನ್ನು ನಾವು ಏನು ಮಾಡಬಾರ್ದು? ಸುಮ್ಮನೆ ಕಳಿಸಿಬಿಡಬಾರ್ದು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲೆಲ್ಲಿ ದೇವರ ಸೇವಕರಿಗೂ ಕೂಡ ಅಲ್ಲಿ ಒಂದು ಆತ್ಮನ ಭಾರ ಉಂಟಾಯಿತು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಸೇವಕರಿಗೂ ಒಂದು ಆತ್ಮನ ಭಾರ ಉಂಟಾಗಿ ದೇವರ ಸೇವಕರು ಆದಂಥ ಶ್ರೀ ಪೌಲನು ಹೇಳುತ್ತಾನೆ ನೋಡಿ, ಅದರ ವಾಸಿಯಾಗುವುದಕ್ಕೆ ಬೇಕಾದ ನಂಬಿಕೆಯು ಅವನಲ್ಲಿ ಉಂಟೆಂದು ತಿಳಿದು ಆ ಕೂಡಲೇ ಆ ಹುಟ್ಟು ಕುಂಟನಾದಂಥ ಆ ವ್ಯಕ್ತಿಗೆ ನಿನ್ನ ಕಾಲೂರಿ ನೆಟ್ಟಿಗೆ ನಿಂತುಕೋ ಎಂದು ಮಹಾದೆನಿಯಿಂದ ಹೇಳಿದರು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲೆಲ್ಲಿಯ ದೇವರ ಸೇವಕರಿಗಿರುವಂಥ ನಂಬಿಕೆ ನೋಡಿ. ಅಲ್ಲೆಲ್ಲ ದೇವರಿಗೂ ಈ ವ್ಯಕ್ತಿ ಇರುವಂಥ ಕನೆಕ್ಷನ್, ಕರ್ತನ ನಾಮಕ್ಕೆ ಸಂಬಂಧ ಅಲ್ಲೆಲ್ಲಿಯ ಅಷ್ಟೊಂದು ಅದ್ಭುತವಾಗಿತ್ತು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಇಬ್ಬರಿಗೂ ನಂಬಿಕೆಯಲ್ಲಿ ನಾನು ಪ್ರಾರ್ಥನೆ ಮಾಡಿದರೆ ಅಥವಾ ನಾನು ಕರ್ತನ ಹೆಸರಿನಲ್ಲಿ ನಾನು ಹೇಳಿದರೆ ಈ ವ್ಯಕ್ತಿಗೆ ಏನಾಗುತ್ತೆ? ಸೌಖ್ಯವಾಗುತ್ತೆ ಎಂಬ ನಂಬಿಕೆ ಯಾರಲ್ಲಿ ಉಂಟು? ದೇವರ ವಾಕ್ಯದ ಸಂದೇಶವನ್ನು ಕೊಡುವಂಥ ದೇವರ ಸೇವಕರಲ್ಲಿ ಉಂಟು. ಈ ದೇವರ ವಾಕ್ಯದ ಸಂದೇಶವನ್ನು ಕೇಳುವಂಥ ಸಮಸ್ಯೆಯಿಂದ ಬಂದಂಥ ಈ ವ್ಯಕ್ತಿ, ಈ ಹುಟ್ಟು ಕುಂಟನಾದಂಥ ಈ ವ್ಯಕ್ತಿಗೆ ಉಂಟು ಏನಂತ? ನಾನು ಖಂಡಿತವಾಗಿ ಸೌಖ್ಯ ಹೊಂದ್ತೀನಿ, ನನ್ನ ದೇವರು ನನಗೇನು ಮಾಡ್ತಾನೆ? ಸೌಖ್ಯ ಕೊಡ್ತೇನೆ ಎಂಬಂಥ ಆ ನಂಬಿಕೆಯಿಂದ ಆ ವ್ಯಕ್ತಿ ಕೂಡ ಅಲ್ಲಿ ಬಂದಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಿ. ಆದ್ದರಿಂದ ದೇವರ ಸೇವಕರಾದಂಥ ಅಪೊಸ್ತಲನಾದಂಥ ಶ್ರೀ ಪೌಲನು ಅಲ್ಲಿ ಹೇಳ್ತಾರೆ, ನಿನ್ನ ಕಾಲೂರಿ
ನೆಟ್ಟಗೆ ನಿಂತುಕೋ ಎಂದು ಮಹಾದನಿಯಿಂದ ಹೇಳಿದನು. ಆಮೇಲೆ ಕೂಡಲೇ ಆ ಮನುಷ್ಯನು ಆರಿ ನಡೆದಾಡಿದನು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ ಕೂಡಲೇ, ಅಲ್ಲಿ ಮತ್ತೆ ಸಮಯ ಇಲ್ಲ, ಹೇಳಿದ ತಕ್ಷಣ ಆ ವ್ಯಕ್ತಿ ಏನಾಗ್ತಾನೆ, ಆಮೇಲೆ ಆತನು ಆರಿ ನಡೆದಾಡ್ತಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲೆಲ್ಲಿಯ ನೋಡಿ, ದೇವರು ಎಂಥ ಒಂದು ದೊಡ್ಡ ದೊಡ್ಡ ಕಾರ್ಯವನ್ನು ಮಾಡಿಬಿಟ್ಟ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕೆಂದರೆ ಇಲ್ಲಿ ನಾವು ನೋಡುವಾಗ ಇಲ್ಲಿ ಒಂದು ದೊಡ್ಡ ಒಂದು ಆ ಲುಸ್ತ್ರ ಪಟ್ಟಣದಲ್ಲಿ ದೊಡ್ಡ ಒಂದು ಅದ್ಭುತವೇ ನಡೆಯುತ್ತೆ. ಕರ್ತನ ನಾಮಕ್ಕೆ ಸ್ತೋತ್ರ. ಇದುವರೆಗೂ ನಡೆದಿರುವಂಥ ಅದ್ಭುತ ಈಗ ನಡೆಯಿತು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ನಾವು ನೋಡುವಾಗ ನಾವು ನೋಡುತ್ತೇವೆ, ಆ ದೇಶದಲ್ಲಿ ಅಲ್ಲಿರುವಂಥವರು ಎಲ್ಲರೂ ಅನ್ಯ ದೇವತೆಗಳನ್ನು ಆರಾಧನೆ ಮಾಡುವುದಾಗಿದೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ ಅವರು ಯಾರಿಂದಲೂ ಈ ವ್ಯಕ್ತಿಗೆ ಬಿಡುಗಡೆ ಕೊಡಲಿಕ್ಕೆ ಸಾಧ್ಯವಾಗಲಿಲ್ಲ, ಅಥವಾ ಈ ವ್ಯಕ್ತಿಗೆ ಸೌಖ್ಯ ಕೊಡಲಿಕ್ಕೆ ಆಗಲಿಲ್ಲ. ಆಮೇಲೆ ಈ ಸಮಯದಲ್ಲಿ ಇಲ್ಲಿ ನಾವು ನೋಡ್ತೇವೆ, ನಾವು ನೋಡುವಾಗ ಪೌಲ ಬಾರ್ನಾಬರು ಆ ಪಟ್ಟಣಕ್ಕೆ ಕಾಲಿಡುವುದರ ಮೂಲಕವಾಗಿ, ಅಲ್ಲಿ ಸುವಾರ್ತೆ ಸಾರುವುದರ ಮೂಲಕವಾಗಿ ಅಲ್ಲಿ ನಾವು ನೋಡುತ್ತೇವೆ, ಅಲ್ಲಿ ಒಂದು ದೊಡ್ಡ ಅದ್ಭುತವೇ ನಡೆಯಿತು. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಹಿಂದೆಂದೂ ಕಂಡರಿಯದಿರುವಂಥ ಸಂಗತಿ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ ಆ ದೇಶದಲ್ಲಿ ನಡೆಯಿತು. ಕರ್ತನಾಮಕ್ಕೆ ಅದೇನೆಂದರೆ, ಹುಟ್ಟು ಕುಂಟನಾದಂಥ ವ್ಯಕ್ತಿ ಏನಾದ, ಅವನಿಗೆ ಕಾಲು ಬಂತು. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಅವನಿಗೆ ಕಾಲು ಬಂದು ಅವನೇನಾಯ್ದ, ಅವನು ನಡೆದಾಡಿದ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ ನಮ್ಮ ಹಾಗೆ ಅವನೇನು ಮಾಡಿದ, ನಡೆದಾಡಿದ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲೆಲ್ಲಿಯ ಅವನ ನಂಬಿಕೆ ಅಲ್ಲಿ ಏನಾಯಿತು, ಅವನನ್ನು ಸ್ವಸ್ಥಪಡಿಸಿತು. ಕರ್ತನಾಮಕ್ಕೆ ಸ್ತೋತ್ರ. ಅಲ್ಲಿ ನಾವು ನೋಡ್ತೇವೆ ನಂಬಿಕೆ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಈ ಹುಟ್ಟು ಕುಂಟನ ಜೀವಿತದಲ್ಲಿ ಅವನಿಗಿರುವಂಥ ನಂಬಿಕೆ ಇವತ್ತು ಅವನನ್ನು ಏನು ಮಾಡಿತು, ಸ್ವಸ್ಥ ಮಾಡಿತು. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ ಅವನನ್ನು ಸ್ವಸ್ಥ ಮಾಡಿತು. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ ಯಾಕಂದರೆ ಅವನ ನಂಬಿಕೆ ಇನ್ನು ನೋಡಿದ ದೇವರ ಸೇವಕರು ಆತ್ಮದಲ್ಲಿ ಅವನ ನಂಬಿಕೆಯನ್ನು ನೋಡಿದ. ಇವನಿಗೆ ಸೌಖ್ಯವಾಗಲಿಕ್ಕೆ, ಇವನಿಗೆ ಗುಣವಾಗಲಿಕ್ಕೆ ಇರುವಂಥ ನಂಬಿಕೆ ಏನುಂಟು ಇವನಲ್ಲಿ ಉಂಟು. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲೆಲ್ಲಿ ಯೇಸು ಸ್ವಾಮಿ ಕೂಡ ಅನೇಕ ಸ್ಥಳಗಳಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಅನೇಕರನ್ನು ಸೌಖ್ಯಪಡಿಸಿದ. ಆಮೇಲೆ ಆತನು ಅಲ್ಲಿ ನಾವು ನೋಡುವಾಗ ಅವರ ನಂಬಿಕೆಯಂತೆ ನಿಮಗೆ ಆಗಲಿ. ಆಮೇಲೆ ನಿಮ್ಮ ನಂಬಿಕೆ ನಿಮ್ಮನ್ನು ಏನು ಮಾಡಿದೆ, ಸ್ವಸ್ಥಪಡಿಸಿದೆ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ಕೂಡ ಅಲ್ಲಿ ಹೇಳ್ತಾನೆ, ನಿಮ್ಮ ನಂಬಿಕೆಯಂತೆ ನಿಮಗೆ ಆಗಲಿ, ನಿಮ್ಮ ನಂಬಿಕೆ ಏನಾಗಲಿ, ನಿಮ್ಮನ್ನು ಸ್ವಸ್ಥಪಡಿಸಲಿ ಎಂಬುದಾಗಿ. ಕರ್ತನಾಮಕ್ಕೆ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಅಲ್ಲಿ ಇವರು ಸ್ವಾರ್ತೆ ಸಾರಲ್ಪಟ್ಟಾಗ, ಯೇಸುವಿನ ಹೆಸರಿನಲ್ಲಿ ಅಲ್ಲಿ ಪೌಲನು ಈ ವ್ಯಕ್ತಿಗೆ ಸೌಖ್ಯವನ್ನು ಘೋಷಿಸಿದಾಗ ಆ ಹೇಳಿದ ಕ್ಷಣದಲ್ಲಿ ಆಮೇಲೆ ಆ ವ್ಯಕ್ತಿ ಏನು ಮಾಡಿದ, ಎದ್ದು ನಡೆದಾಡಿದ. ಕರ್ತನಾಮಕ್ಕೆ ಅವನು ನಾವು ನೋಡ್ತೇವೆ, ಅವನು ನಡೆದಾಡಿದಲ್ಲ, ಅವನು ಅಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲಿ ಏನಂತ ನೋಡ್ತೇವೆ, ಹಾರಾಡಿದ ಎಂಬುದಾಗಿ. ಅವನ ಸಂತೋಷಕ್ಕೆ ಏನಿಲ್ಲ, ಅಲ್ಲಿ ಪಾರವೇ ಇಲ್ಲ. ಕರ್ತನಾಮಕ್ಕೆ ಸ್ತೋತ್ರವಾಗಿ. ಅವನ ಸಂತೋಷಕ್ಕೆ ಅಲ್ಲಿ ಪಾರವೇ ಇಲ್ಲ. ಕರ್ತನಾಮಕ್ಕೆ ಸ್ತೋತ್ರವಾಗಿ. ಆ ವಾಕ್ಯದಿಂದ ನಾವು ನೋಡುವಾಗ ಈ ಒಂದು ಅದ್ಭುತ ಕಾರ್ಯಗಳನ್ನು ಕಾಣುತ್ತಿರುವಾಗಲೇ ಅಲ್ಲಿ ಸೇರಿರುವಂಥ ಜನರಲ್ಲಿ ಅವರು ಆಶ್ಚರ್ಯಚಕಿತರಾದ. ಕರ್ತನಾಮಕ್ಕೆ ಸ್ತೋತ್ರವಾಗಿ. ಆಮೇಲೆ ನಮ್ಮ ದೇಶದಲ್ಲಿ ಇದುವರೆಗೂ, ನಮ್ಮ ರಾಜ್ಯದಲ್ಲಿ ಇದುವರೆಗೂ, ನಮ್ಮ ಪಟ್ಟಣದಲ್ಲಿ ಇದುವರೆಗೂ ಕಾಣದಿರುವಂಥ ಒಂದು ಅದ್ಭುತ ಈಗ ಅವರು ಏನು ಮಾಡ್ತಾ ಇದ್ದಾರೆ, ಕಾಣ್ತಾ ಇದ್ದಾರೆ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಆಗ ಅದನ್ನು ಕೇಳಿದ ಒಡನೆ ಅಲ್ಲಿ ಕೆಳಗೆ ನಾವು ನೋಡುತ್ತೇವೆ, ಅಲ್ಲಿ 11ನೇ ವಾಕ್ಯದಿಂದ ಆ ವಾಕ್ಯದಿಂದ ನಾವು ಕೆಳಗೆ ನೋಡುವಾಗ ಅಲ್ಲಿ ಒಂದು ಸಂಗತಿ ನಡೆಯುವುದು ನಮಗೆ ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಓದಿ. ಪೌಲನು ಮಾಡಿದ್ದನ್ನು ಗುಂಪು ಕೂಡಿದ್ದ ಜನರು ನೋಡಿ, ದೇವತೆಗಳು ಮನುಷ್ಯನ ರೂಪದಿಂದ ನಮ್ಮ ಬಳಿಗೆ ಇಳಿದು ಬಂದರು ಎಂದು ಲುಕೋನ್ಯ ಭಾಷೆಯಲ್ಲಿ ಕೂಗಾಡಿದರು. ಆಮೇಲೆ ಇಲ್ಲಿ ನಾವು ನೋಡುತ್ತೇವೆ, ಅಲ್ಲಿ ನಡೆದಂಥ ಅದ್ಭುತವನ್ನು ನೋಡಿ, ಅಲ್ಲಿ ನಡೆದಂಥ ಆ ಒಂದು ಕಾರ್ಯಗಳನ್ನು ನೋಡಿ ಅಲ್ಲಿ ಸೇರಿ ಬಂದಂಥ ಜನರು ಏನು ಹೇಳ್ತಿದ್ದಾರೆ, ಈಗ ನಮ್ಮ ಮಧ್ಯದಲ್ಲಿ ಯಾರು ಬಂದಿದ್ದಾರೆ, ದೇವತೆ ಬಂದಿದ್ದಾರೆ. ಅವರ ನಂಬಿಕೆ ಏನಾಗಿತ್ತು, ಅವರ ನಂಬಿಕೆ ಅವರು ಆರಾಧಿಸುತ್ತಿದ್ದಂಥ ದೇವತೆಗಳು ಬಂದಿದ್ದಾರೆ ಎಂಬುದಾಗಿ ಅವರು ತಿಳ್ಕೊಂಡ್ರು. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಯೇಸುವಿನ ಕುರಿತಿರುವಂಥ ವಿಶ್ವಾಸ ನಂಬಿಕೆ ಅವರಲ್ಲಿ ಇರಲಿಲ್ಲ, ಅವರು ಅನ್ಯರಾಗಿದ್ದರು. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ಕೆಳಗೆ ನಾವು ನೋಡುವಾಗ ಅಲ್ಲಿ ಹಾಗೆ ಅವ್ರು ಹೇಳಿ ಲುಕೋನ್ಯ ಭಾಷೆಯಲ್ಲಿ ಅವರೇನಾದರೂ
ಅವರು ಕೂಗಾಡಿದರು ಎಂಬುದಾಗಿ ನಾವು ನೋಡ್ತೀವಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮನುಷ್ಯರು ಪೌಲನನ್ನು ಬಾರ್ನಬನನ್ನು ನೋಡಿ ನಮ್ಮ ಮಧ್ಯದಲ್ಲಿ ಈಗ ಯಾರು ಬಂದಿದ್ದಾರೆ? ದೇವತೆಗಳು ಬಂದಿದ್ದಾರೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್. ಆಗ ಅಲ್ಲಿ ನಾವು ನೋಡುವಾಗ ಬಾರ್ನಬನು ದೇವರಂತಲೂ ಪೌಲನು ಮಾತನಾಡುವುದರಲ್ಲಿ ಮುಖ್ಯನಾದದ್ದರಿಂದ ಅವನು ಏರ್ಮ ದೇವರಂತಲೂ ಅಂದುಕೊಂಡರು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಅವರೆಲ್ಲರೂ ಆರಾಧಿಸುತ್ತಿರುವಂಥ ದೇವರುಗಳು ಈಗ ಏನಾಗಿದ್ದಾರೆ? ಈಗ ಇಳಿದು ಬಂದುಬಿಟ್ಟಿದ್ದಾರೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ದೇವತೆ ಮತ್ತು ದೇವರು ಈಗ ಏನು ಮಾಡಿದ್ದಾರೆ? ಅವರ ದೇವತೆ ಮತ್ತು ಅವರ ದೇವರು ಎಲ್ಲಿ ಬಂದಿದ್ದಾರೆ? ಈಗ ಬಂದುಬಿಟ್ಟಿದ್ದಾರೆ ನಮ್ಮ ಮಧ್ಯದಲ್ಲಿ. ಬಾರ್ನಬನು ಮತ್ತು ಪೌಲನ ಕುರಿತು ದೇವತೆ ಎಂಬುದಾಗಿ ಹೇಳ್ತಾರೆ. ಪೌಲನ ಕುರಿತು ಅವ್ರು ಏನು ಹೇಳ್ತಾ ಇದ್ದಾರೆ? ದೇವರು ಎಂಬುದಾಗಿ ಹೇಳ್ತಾ ಇದ್ದಾರೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆದುದರಿಂದ ಅವರು ಇದನ್ನು ನೋಡಿ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ 13ನೇ ವಾಕ್ಯಕ್ಕೆ ಬರುವಾಗ 14ಕ್ಕೆ ವಾಕ್ಯ ಬರುವಾಗ, ಇದನ್ನು ಕೇಳಿ ಅಪೊಸ್ತಲರಾದ ಬಾರ್ನಬ ಪೌಲರು ತಮ್ಮ ವಸ್ತ್ರಗಳನ್ನು ಹರಕೊಂಡು ಜನರ ಗುಂಪಿನೊಳಗೆ ಕೂಗಿತ್ತ ನುಗ್ಗಿ, ಜನರೇ ನೀವು 13ನೇ ವಾಕ್ಯ ಊರ ಮುಂದಿದ್ದ ದೌಸ್ ದೇವರ ದೇವಸ್ಥಾನದ ಪೂಜಾರಿಯು ಎತ್ತುಗಳನ್ನು ಹೂವಿನ ಹಾರಗಳನ್ನು ಊರ ಬಾಗಿಲಿನ ಹತ್ತಿರಕ್ಕೆ ತಂದು ಜನರೊಂದಿಗೆ ಅವರಿಗೆ ಬಲಿ ಕೊಡಬೇಕೆಂದಿದ್ದನು. ಇಲ್ಲಿ ನಾವು ನೋಡ್ತೇವೆ ಈ ಒಂದು ಅದ್ಭುತ ಕಾರ್ಯ ಅಲ್ಲಿ ನಡೆದಾಗ ಆ ಊರು ಬಾಗಿಲಲ್ಲಿರುವಂಥ ದೇವಸ್ಥಾನದ ಪೂಜಾರಿ ಅವನೇನು ಮಾಡ್ತಾನೆ? ಎತ್ತುಗಳನ್ನು ಹೂವಿನ ಹಾರಗಳನ್ನು ತಂದು ಅಲ್ಲಿ ನಾವು ನೋಡ್ತೀವಿ ಜನರ ಒಂದಿಗೆ ಬಲಿ ಕೊಡಬೇಕು. ಈಗ ಎತ್ತನ್ನು ಮಾತ್ರ ಬಲಿ ಕೊಡೋದಲ್ಲ, ಮತ್ತೇನು ಮಾಡ್ತಾ ಇದ್ದಾರೆ? ಜನರನ್ನು ಬಲಿ ಕೊಡಬೇಕು. ಜನರನ್ನು ಕೂಡ ಏನಾಗಬೇಕು? ಬಲಿ ಕೊಡಬೇಕು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಅಲ್ಲಿ ನಾನು ನೆನೆಸ್ತೀನಿ, ಈ ಒಂದು ಆಚಾರ ಪದ್ಧತಿ ಅಲ್ಲಿ ಮೊದಲು ನಡೀತಾ ಇತ್ತು. ಅಲ್ಲಿ ಏನು ಮಾಡ್ತಿದ್ರು? ಅವರ ದೇವತೆಗಳಿಗೆ ಅವ್ರು ಏನು ಮಾಡ್ತಿದ್ರು? ಎತ್ತುಗಳು ಮತ್ತು ಮನುಷ್ಯರನ್ನು ಅವರು ಬಲಿ ಕೊಡ್ತಂಥ ಸಂಪ್ರದಾಯ ಇತ್ತು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಈ ಒಂದು ಅದ್ಭುತ ಕಾರ್ಯಗಳು ನಡೆದಾಗ, ಮಾತ್ಕಾರ್ಯ ನಡೆದಾಗ ಪೌಲ ಬಾರ್ನಬರಿಗೋಸ್ಕರವಾಗಿ ಅವ್ರೇನು ಮಾಡ್ತಾ ಇದ್ದಾರೆ? ಎತ್ತುಗಳನ್ನು ಹಾರಗಳನ್ನು ಜನರೊಂದಿಗೆ ಅವ್ರೇನು ಮಾಡ್ತಾ ಇದ್ದಾರೆ? ಬಲಿ ಕೊಡಬೇಕೆಂಬುದಾಗಿ ಯೋಚನೆ ಮಾಡಿದರು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಆಗ ಪೌಲ ಬಾರ್ನಬರಿಗೆ ಅವರಿಗೆ ಬಹಳ ಒಂದು ವ್ಯಸನ ಉಂಟಾಯಿತು. ಅವ್ರೇನು ಮಾಡ್ತಾರೆ? ಅವರು ತಮ್ಮ ಬಟ್ಟೆಗಳನ್ನು ಹರಿದುಕೊಳ್ತಾರೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ತಮ್ಮ 14ನೇ ವಾಕ್ಯ ಓದಲಿಕ್ಕೆ, ಈಗ 14ನೇ ವಾಕ್ಯವನ್ನು ಓದುವಾಗ ನಾವು ನೋಡ್ತೇವೆ, ಇದನ್ನು ಕೇಳಿ ಅಪೊಸ್ತಲರಾದ ಬಾರ್ನಬ ಪೌಲರು ತಮ್ಮ ವಸ್ತ್ರಗಳನ್ನು ಹರಕೊಂಡು ಜನರ ಗುಂಪಿನೊಳಗೆ ಕೂಗುತ್ತಾ ನುಗ್ಗಿ, ಜನರೇ ನೀವು ಮಾಡುವುದು ಇದೇನು? ಇದನ್ನು ಕೇಳಿ ಪೌಲ ಬಾರ್ನಬರು ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ಜನರ ಗುಂಪಿನೊಳಗೆ ನುಗ್ಗಿ ಅವ್ರು ಕೇಳ್ತಾ ಇದ್ದಾರೆ, ಜನರೇ ನೀವೆಂತ ಮಾಡ್ತಿದ್ದೀರಿ ಎಂಬುದಾಗಿ ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಂಥ ಕೆಲಸ ನೀವು ಈಗ ಮಾಡ್ತಿರುವಂಥ ಕೆಲಸ ಎಂಥ ಕೆಲಸ ಮಾಡ್ತಿದ್ದೀರಿ ಎಂಬುದಾಗಿ ಅವರು ಅಷ್ಟೊಂದು ಅವರಿಗೆ ಆ ಒಂದು ಘಟನೆ ಅವರು ದೇವರ ಸನ್ನಿಧಾನದಲ್ಲಿ ನಡೆದಂಥ ಆ ಅದ್ಭುತ ಮಾತ್ಕಾರ್ಯವನ್ನು ನಡೆದಾಗ ಅವರು ದೇವರಿಗೆ ಸಲ್ಲಿಸಬೇಕಾದಂಥ ಗೌರವವನ್ನು ಈಗ ಯಾರಿಗೆ ಸಲ್ಲಿಸಲಿಕ್ಕೆ ಹೋಗ್ತಾ ಇದ್ದಾರೆ? ಮನುಷ್ಯರಿಗೆ ಸಲ್ಲಿಸಲಿಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ಮನುಷ್ಯರು ಯಾರು ಈ ಸ್ಥಾನಮಾನ ಗೌರವಕ್ಕೆ ಏನಲ್ಲ, ಯೋಗ್ಯರಲ್ಲ. ಈಗ ಅಲ್ಲಿ ನಡೆದಂಥ ಅದ್ಭುತ ಮಹತ್ಕಾರ್ಯ ಪೌಲ ಬಾರ್ನಬರ ಆ ಒಂದು ಸ್ವಂತ ಶಕ್ತಿಯಿಂದಾಗಲಿ ಬಲದಿಂದ ಅಲ್ಲಿ ನಡೆದಿಲ್ಲ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆ ಹುಟ್ಟುಗುಟ್ಟನು ಸಸ್ತವಾಗಿರುವುದೇ ಅದು ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅವ್ರಿಗೆ ಏನಾಗಿದೆ? ಅವರಿಗೆ ಸೌಖ್ಯವಾಗಿದೆ. ಕರ್ತನ ನಾಮಕ್ಕೆ ಸ್ತೋತ್ರ. ಅವರಿಗೆ ಅದ್ಭುತ ನಡೆದಿದೆ. ಆ ಮಹತ್ಕಾರ್ಯ ಅಲ್ಲಿ ನಡೆದಿದೆ. ಆದ್ರಿಂದ ಅಲ್ಲಿ ಕೇಳ್ತೀವಿ, ಜನರೇ ನೀವು ಮಾಡುವಂಥ ಹುಚ್ಚ ಕೆಲಸ ಎಂತ? ಹಲ್ಲೆಲೂಯ. ಎಂತ ಮಾಡ್ತಿದ್ದೀರಿ? 15ನೇ ವಾಕ್ಯಕ್ಕೆ ಬರುವಾಗ, ನಾವು ಮನುಷ್ಯರು ನಿಮ್ಮಂತ ಸ್ವಭಾವವುಳ್ಳವರು. ನಾವು ಮನುಷ್ಯರು ನಿಮ್ಮಂತೆ, ನಾವು ನಿಮ್ಮ ಸ್ವಭಾವವುಳ್ಳವರು. ನೀವು ಈ ವ್ಯರ್ಥವಾದ ಕೆಲಸಗಳನ್ನು ನೀವೇನ್ ಮಾಡಬೇಕು? ಬಿಟ್ಟು ಭೂಮಿ ಆಕಾಶ ಸಮುದ್ರವನ್ನು ಅವುಗಳಲ್ಲಿರುವಂತಹ ಸಮಸ್ತವನ್ನು ನಿರ್ಮಾಣ ಮಾಡಿದಂತ ಜೀವ ಸ್ವರೂಪನಾದ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಸುವಾರ್ತೆಯನ್ನು ನಿಮಗೆ ಸಾರಿ ಹೇಳುವವರಾಗಿದ್ದೇವೆ. ಸುವಾರ್ತೆಯನ್ನು ನಾನು ನಿಮಗೆ ಸಾರಿ ಹೇಳುವನಾಗಿದ್ದೇನೆ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ.
ಆಮೆನ್. ಹಲ್ಲೆಲೂಯಾ. ಇವತ್ತು ಈ ವಾಕ್ಯವನ್ನು ಕೇಳುವಂಥ ಪ್ರಿಯ ದೇವಜನರೇ, ನಾವು ತಿಳ್ಕೊಳ್ಬೇಕಾದಂಥ ಸಂಗತಿ ಏನಂದರೆ, ಇವತ್ತು ಜನರು ಮಾಡುವಂಥ ಅನೇಕ ಕಾರ್ಯಗಳು ಏನಾಗಿದೆ? ವ್ಯರ್ಥವಾದಂಥ ಕಾರ್ಯಗಳು. ಆಮೆನ್. ಹಲ್ಲೆಲೂಯಾ. ಅದರಿಂದ ದೇವರಿಗಾಗಲಿ, ನಮ್ಮ ದೇಶಕ್ಕಾಗಲಿ, ನಮ್ಮ ಜನರಿಗಾಗಲಿ ಯಾವುದಿಲ್ಲ, ಯಾವ ಪ್ರಯೋಜನವಿಲ್ಲ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್. ಇವತ್ತು ನಾವು ನೋಡ್ತೇವೆ, ನಾವು ನೋಡುವಾಗ, ಲೋಕದಲ್ಲಿ ನೋಡುವಾಗ ನಂಬಿಕೆಗೋಸ್ಕರ ಜನರು ಏನು ಮಾಡ್ತಾ ಇದ್ದಾರೆ? ವ್ಯರ್ಥವಾದ ಕಾರ್ಯನ ಅನುಸರಿಸ್ತಾ ಇದ್ದಾರೆ. ಆಮೆನ್. ಅಲ್ಲಲ್ಲಿ ಯಾಕಂದ್ರೆ ಅದರಿಂದ ಯಾವ ಪ್ರಯೋಜನವೇ ಇಲ್ಲ. ದೇವರ ಸೇವಕನಾದಂಥ ಪೌಲನು ಹೇಳ್ತಾನೆ, ಈ ಜನರ ಮೂಢನಂಬಿಕೆಯನ್ನು ನೋಡಿ, ಇವರ ಅಂಧವಿಶ್ವಾಸವನ್ನು ನೋಡಿ ಇವರಿಗೆ ಹೇಳ್ತಾ ಇದ್ದಾನೆ, ಜನರೇ ನೀವೇನು ತಪ್ಪು ಮಾಡ್ತಿದ್ದೀರಿ? ನೀವು ಮಾಡುವಂಥ ಈ ಕಾರ್ಯಗಳೆಲ್ಲ ಏನಾಗಿದೆ? ವ್ಯರ್ಥವಾದವುಗಳು. ಅದರಿಂದ ಯಾವ ಪ್ರಯೋಜನವಾಗುವುದಿಲ್ಲ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಲ್ಲಿ ಅದರಿಂದ ನೀವು ಇನ್ನೂ ಹೆಚ್ಚು ಕೇಡು ನಿಮ್ಮ ಮೇಲೆ ಬರುತ್ತೆ ಹೊರತು, ದೇವರ ನ್ಯಾಯ ತೀರ್ಪು ನಿಮ್ಮ ಮೇಲೆ ಬರುತ್ತೆ ಹೊರತು ನಿಮಗೇನಾಗುವುದಿಲ್ಲ, ನಿಮಗೆ ವಿಮೋಚನೆ ಆಗುವುದಿಲ್ಲ. ಕರ್ತನ ನಾಮಕ್ಕೆ ಸ್ತೋತ್ರ. ನಿಮಗೆ ಬಿಡುಗಡೆ ಆಗುವುದಿಲ್ಲ. ಅಲ್ಲಿ ಹೇಳ್ತಾನೆ, ಯಾಕಂದರೆ ಅಲ್ಲಿ 16ನೇ ವಾಕ್ಯಕ್ಕೆ ನಾವು ನೋಡುವಂಥ ಸಮಯದಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಗತಿಸಿ ಹೋದ ಕಾಲದಲ್ಲಿ ಆತನು ಎಲ್ಲಾ ಜನಾಂಗಗಳನ್ನು ತಮ್ಮ ತಮ್ಮ ಮನಸ್ಸಿಗೆ ತೋಚಿದ ಮಾರ್ಗದಲ್ಲಿ ನಡೆಯುವುದಕ್ಕೆ ಬಿಟ್ಟನು. ಗತಿಸಿ ಹೋದ ಕಾಲದಲ್ಲಿ ಆತನು ಎಲ್ಲಾ ಜನಾಂಗಗಳನ್ನು ತಮ್ಮ ತಮ್ಮ ಮನಸ್ಸಿಗೆ ತೋಚಿದ ಮಾರ್ಗದಲ್ಲಿ ನಡೆಯುವುದಕ್ಕೆ ಬಿಟ್ಟನು. ಮನುಷ್ಯರು ಅಲ್ಲಲ್ಲಿ ದೇವರು ಅದರ ಮೇಲಿನ ವಾಕ್ಯದಲ್ಲಿ 15ನೇ ವಾಕ್ಯದಲ್ಲಿ ನಾವು ನೋಡುವಾಗ ಆ ದೇವರ ವಾಕ್ಯದ ಸಂದೇಶವನ್ನು ನಾವು ಕೇಳುತ್ತೇವೆ. ನೀವು ಈ ವ್ಯರ್ಥವಾದ ಕೆಲಸಗಳನ್ನು ಬಿಟ್ಟು ಭೂಮಿಯ ಆಕಾಶಗಳನ್ನು, ಸಮುದ್ರವನ್ನು, ಅದರಲ್ಲಿ ಸಮಸ್ತವನ್ನು ನಿರ್ಮಾಣ ಮಾಡಿದ ಜೀವಸ್ವರೂಪನಾದ ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಎಂಬುದಾಗಿ ನಾವು ನಿಮಗೆ ಏನು ಹೇಳ್ತೇವೆ? ಸುವಾರ್ತೆಯನ್ನು ಸಾರ್ತಿದ್ದೇವೆ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ ಈ ವ್ಯರ್ಥವಾದ ಕಾರ್ಯಗಳನ್ನು ನೀವು ಬಿಟ್ಟುಬಿಡ್ರಿ. ಅಲ್ಲೆಲ್ಲಿಯ ನೀವು ಮಾಡುವಂಥ ಈ ರೀತಿಯಾದ ವ್ಯರ್ಥವಾದಂಥ ಅಂಧಕಾರದ ನಂಬಿಕೆ ಅಥವಾ ಮೂಢನಂಬಿಕೆ ಸಂಗತಿಗಳು ನೀವೇನು ಮಾಡಬೇಕು? ಬಿಟ್ಟು ಬಿಡಬೇಕು. ನಿಮ್ಮ ನೀವು ಹೇಳುವಂಥ ಯಾವ ಈ ದೇವತೆಗಳು ನಿಮ್ಮನ್ನು ಏನು ಮಾಡೋದಿಲ್ಲ? ನಿಮ್ಮನ್ನು ರಕ್ಷಿಸುವುದಿಲ್ಲ. ನಿಮ್ಮ ಸಮಸ್ಯೆಗೆ ಪರಿಹಾರ ತರುವುದಿಲ್ಲ. ಅಲ್ಲೆಲ್ಲಿಯ ನಿಮ್ಮನ್ನು ರಕ್ಷಿಸಬೇಕಾದ್ರೆ, ನಿಮ್ಮ ಸಮಸ್ಯೆಗೆ ಪರಿಹಾರ ಬರಬೇಕಾದ್ರೆ ನೀವೇನು ಮಾಡಬೇಕು? ನೀವು ಯಾರ ಹತ್ರ ಬರಬೇಕು? ಈ ವ್ಯರ್ಥವಾದಂಥ ಕಾರ್ಯಗಳನ್ನು, ವ್ಯರ್ಥವಾದ ನಡವಳಿಕೆಯನ್ನೆಲ್ಲ ಬಿಟ್ಟು ನೀವು ಜೀವಸ್ವರೂಪನಾದ ದೇವರ ಕಡೆಗೆ ನೀವು ತಿರುಗಿಕೊಳ್ಬೇಕು. ಭೂಮಿಯ ಆಕಾಶವನ್ನು, ಅದರಲ್ಲಿರುವಂಥ ಸಮಸ್ತ ಚರಾಚರಗಳನ್ನು ಉಂಟು ಮಾಡಿದಂಥ ದೇವರ ಕಡೆಗೆ ನೀವು ಎಲ್ಲವನ್ನು ಬಿಟ್ಟು ಏನು ಮಾಡಬೇಕಂತೆ? ಜೀವಸ್ವರೂಪನಾದ ದೇವರ ಕಡೆಗೆ ನೀವು ತಿರುಗಿಕೊಳ್ಬೇಕು. ಅಲ್ಲೆಲ್ಲಿಯ ಆಗಿದ್ದರೆ ಮಾತ್ರ ನಿಮಗೇನಾಗುತ್ತೆ? ನಿಮಗೆ ಬಿಡುಗಡೆ ಆಗುತ್ತೆ. ಕರ್ತನ ನಾಮಕ್ಕೆ ಸ್ತೋತ್ರ. ಅಲ್ಲೆಲ್ಲಿಯ ಇವತ್ತು ಖಂಡಿತವಾಗಿ ನನಗೆ ಹೇಳಲಿಕ್ಕಿರುವಂಥ ಸಂದೇಶ ಏನಂದರೆ, ಇವತ್ತು ಯಾರೇ ಆಗಿರಲಿ, ಯಾವುದೇ ದೇಶದವನಾಗಿರಲಿ, ಯಾವುದೇ ಬಣ್ಣದವನಾಗಿರಲಿ, ಅವರು ಏನು ಮಾಡಬೇಕು? ಈ ಒಂದು ಜೀವಸ್ವರೂಪನಾದ ದೇವರ ಕಡೆಗೆ ತಿರುಗಿಕೊಳ್ಬೇಕು. ಯಾವುದರ ಮೂಲಕ? ದೇವರ ಸೇವಕರು ಸಾರುವಂಥ ಈ ಸುವಾರ್ತೆಯನ್ನು ಕೇಳುವಂಥ ಪ್ರತಿಯೊಬ್ಬರು ಅವ್ರೇನು ಮಾಡಬೇಕು? ವ್ಯರ್ಥವಾದ ಕಾರ್ಯಗಳನ್ನು ಬಿಟ್ಟು ಬಿಡಬೇಕು. ಅಲ್ಲೆಲ್ಲಿಯ ಯಾಕಂದರೆ ನೀವು ಇದುವರೆಗೂ ವ್ಯರ್ಥವಾದಂಥ ಕಾರ್ಯಗಳನ್ನು ಮಾಡಿದ್ರಿಂದ ನಿಮಗೇನಾಗಲಿಲ್ಲ? ನಿಮಗೆ ಯಾವ ಶುಭ ಉಂಟಾಗಲಿಲ್ಲ, ನಿಮಗೆ ಯಾವ ಆಶೀರ್ವಾದ ಉಂಟಾಗಲಿಲ್ಲ, ಯಾವ ಒಂದು ಅನುಗ್ರಹ ನಿಮಗೆ ಉಂಟಾಗಲಿಲ್ಲ. ಆದರೆ ಈಗ ನೀವೇನು ಮಾಡಬೇಕು? ಈ ವ್ಯರ್ಥವಾದಂಥ ಕಾರ್ಯಗಳನ್ನು ಬಿಟ್ಟು ನೀವೇನು ಮಾಡಬೇಕು? ಜೀವ ಸ್ವರೂಪನಾದ ದೇವರು. ಅಲ್ಲಿ ಹೇಳ್ತೊಟ್ಟು ಆ ದೇವರು ಯಾರಾಗಿದ್ದಾನೆ ಎಂಬುದಾಗಿ ನಾವು ನೋಡುವಾಗ ಅಲ್ಲಿ ನಾವು ನೋಡುತ್ತೇವೆ, ಭೂಮಿಯ ಆಕಾಶವನ್ನು, ಸಮುದ್ರವನ್ನು, ಅದರಲ್ಲಿರುವಂಥ ಸಮಸ್ತವನ್ನು ನಿರ್ಮಾಣ ಮಾಡಿದ ಜೀವ ಸ್ವರೂಪನಾದ ದೇವರ ಕಡೆಗೆ ನೀವೇನು ಮಾಡಬೇಕಂತೆ? ತಿರುಗಿಕೊಳ್ಳಬೇಕು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಜೀವ ಸ್ವರೂಪನಾದ ದೇವರ ಕಡೆಗೆ ನೀವು ತಿರುಗಿಕೊಳ್ಳದಿದ್ದರೆ ನಿಮಗೆ ಯಾವ ಒಂದು ಶುಭವು ನಿಮಗೆ ಉಂಟಾಗುವುದಿಲ್ಲ. ಅದರ ಬದಲಾಗಿ ನಿಮಗೆ ಖಂಡಿತವಾಗಿಯೂ ನಾನು ಹೇಳ್ತೇನೆ, ನಾಶನವೇ ನಿಮಗೆ ಸಂಭವಿಸುವುದು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೀವು ಮಾಡುವಂಥ ಎಲ್ಲ ವ್ಯರ್ಥವಾದ ಕಾರ್ಯಗಳು
ಅವು ಎಲ್ಲ ವ್ಯರ್ಥವಾದದ್ದು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ನಿಮಗೆ ಒಂದು ಅವಕಾಶ ಇದೆ, ಏನಂದ್ರೆ ದೇವರ ಕಡೆಗೆ ತಿರುಗಿಕೊಳ್ಳುವುದಾದ್ರೆ, ನಿಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಮಾನಸಾಂತರಪಟ್ಟು ದೇವರ ಕಡೆಗೆ ತಿರುಗಿಕೊಂಡು ನಾವು ಹೇಳುವಂತೆ ಈ ಸ್ವಾರ್ಥೆಯನ್ನು ನಂಬಿ ನೀವು ನಂಬುವುದಾದರೆ ಖಂಡಿತವಾಗಿ ಈ ಹುಟ್ಟು ಕುಂಟನಲ್ಲಿ ಸಂಭವಿಸಿದ ಸಂಗತಿಗಳು ಪ್ರತಿಯೊಬ್ಬರ ಜೀವಿತದಲ್ಲಿ ಸಂಭವಿಸುತ್ತೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್. ಹಲ್ಲೆಲೂಯಾ. ಆ 16ನೇ ವಾಕ್ಯದಿಂದ ಕೆಳಗೆ ನಾವು ಓದುವಾಗ ನಾವು ನೋಡುತ್ತೇವೆ, ಗತಿಸಿ ಹೋದ ಕಾಲದಲ್ಲಿ ಆತನು ಎಲ್ಲ ಜನಾಂಗಗಳನ್ನು ತಮ್ಮ ತಮ್ಮ ಮನಸ್ಸಿಗೆ ತೋಚಿದ ಮಾರ್ಗದಲ್ಲಿ ನಡೆಯುವುದಕ್ಕೆ ಬಿಟ್ಟನು. ಆದರೂ ಆತನು ತನ್ನ ವಿಷಯದಲ್ಲಿ ಸಾಕ್ಷಿ ಕೊಡದೇ ಇರಲಿ. ನಿಮಗೆ ನೋಡಿ, ಅಲ್ಲಿ ನಾವು ನೋಡುತ್ತೇವೆ 17ನೇ ವಾಕ್ಯದಲ್ಲಿ ಆತನು ಹೇಳ್ತಾನೆ, ಆದರೂ ನಿಮಗೆ ನೀವು ನಿಮ್ಮ ನಂಬಿಕೆಯ ಪ್ರಕಾರ, ನಿಮ್ಮ ಸ್ವಾತಂತ್ರ್ಯ ಪ್ರಕಾರ ದೇವರೇನು ಮಾಡಿದಂತೆ, ಗತಿಸಿ ಹೋದಂಥ ವರ್ಷಗಳು, ಕಾಲಗಳು, ದಿನಗಳಲ್ಲಿ ಆತನು ಸುಮ್ಮನೆ ಬಿಟ್ಟಂತೆ. ಆಮೆನ್. ಹಲ್ಲೆಲೂಯಾ. ದೇವರು ಅವರನ್ನು ಏನು ಮಾಡಿದ? ಸುಮ್ಮನೆ ಬಿಟ್ಟಿದ್ದ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ದೇವರು ಯಾವ ಒಂದು ದೋಷವನ್ನು ಅವರಿಗೆ ಮಾಡಲಿಲ್ಲ. ಅಲ್ಲಿ ದೇವರು ಮನುಷ್ಯನಿಗೆ ನೀನು ಆ ದೇಶದವನು, ಈ ದೇಶದವನು, ಆ ಜಾತಿಯವನು, ಈ ಜಾತಿಯವನು, ಆ ಬಣ್ಣದವನು, ಈ ಬಣ್ಣದವನು ಎಂಬಂತ ಯಾವ ಒಂದು ವ್ಯತ್ಯಾಸವನ್ನು ದೇವರು ಮಾಡಲಿಲ್ಲ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ನಾವು ಬಹಳ ಒಂದು ಆಶೀರ್ವಾದವಾದಂಥ ದೇವರ ಮಾತುಗಳನ್ನು ಕೇಳಿದ್ವಿ. ಆದರೂ ಆತನು ತನ್ನ ವಿಷಯದಲ್ಲಿ ಸಾಕ್ಷಿ ಕೊಡದಿರಲಿಲ್ಲ. ನಿಮಗೆ ಆಕಾಶದಿಂದ ಮಳೆಯನ್ನು, ಸುಗ್ಗಿ ಕಾಲಗಳನ್ನು ದಯಪಾಲಿಸಿ ಆಹಾರವನ್ನು ಕೊಟ್ಟು ನಿಮ್ಮ ಮನಸ್ಸುಗಳನ್ನು ಆನಂದದಿಂದ ತುಂಬಿಸಿ ಉಪಕಾರ ಮಾಡುತ್ತಾ ಬಂದನು. ಆಮೆನ್. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಅಲ್ಲಿ ನಾವು ನೋಡುತ್ತೇವೆ, ಆ ವಾಕ್ಯದಲ್ಲಿ ಗತಿಸಿ ಹೋದ ಕಾಲದಲ್ಲಿ ಆತನ ಎಲ್ಲ ಜನಾಂಗಗಳನ್ನು, ಆಮೇಲೆ ಒಂದು ವೇಳೆ ಅಲ್ಲಿ ದೇವರನ್ನು ಸೇವಿಸುವವರು, ದೇವರನ್ನು ಸೇವಿಸುತ್ತಾ ಇದ್ದಂಥ ಜನರು, ಆಮೇಲೆ ಎಲ್ಲರನ್ನು ದೇವರು ಏನು ಮಾಡಿದಂತೆ ಅವರಿಗೆ ಆ ತಕ್ಕ ಕಾಲದಲ್ಲಿ ಅವರಿಗೆ ಆಕಾಶದಿಂದ ಮಳೆಯನ್ನು, ಸುಗ್ಗಿ ಕಾಲಗಳನ್ನು ದಯಪಾಲಿಸಿ ಅವರಿಗೆ ಆಹಾರವನ್ನು ಕೊಟ್ಟು ಅವರ ಮನಸ್ಸನ್ನು ದೇವರು ಏನು ಮಾಡಿದ್ದ? ಆನಂದದಿಂದ ತುಂಬಿಸಿದನು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಮೆನ್. ಆನಂದದಿಂದ ತುಂಬಿಸಿದನು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್. ಯಾಕಂದ್ರೆ ಉಪಕಾರ ಮಾಡುತ್ತಾ ಬಂದನು. ಆಮೆನ್. ದೇವರೇನು ಮಾಡಿದ? ಮನುಷ್ಯರಿಂದ ಎಂದೂ ಉಪಕಾರ ಹೊಂದ್ಕೊಳ್ಳಿಲ್ಲ. ದೇವರೇನು ಮಾಡಿದ? ಮನುಷ್ಯನಿಗೆ ಉಪಕಾರ ಮಾಡ್ತಾ ಬಂದನು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಮನುಷ್ಯನಿಗೆ ಉಪಕಾರ ಮಾಡ್ತಾ ಬಂದ. ಆಮೇಲೆ ಆದರೂ ಕೂಡ ಈ ಜನರು ಏನು ಮಾಡಲಿಲ್ಲ. ಈ ವ್ಯರ್ಥವಾದಂಥ ಕಾರ್ಯಗಳನ್ನು ಬಿಟ್ಟು ಅವರು ದೇವರ ಕಡೆಗೆ ತಿರುಗಿಕೊಳ್ಳಿಲ್ಲ, ದೇವರ ವಾಕ್ಯವನ್ನು ಕೇಳಿ ನಡ್ಕೊಳ್ಳಿಲ್ಲ, ದೇವರ ಮೇಲೆ ನಂಬಿಕೆ ಇಡಲಿಲ್ಲ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅಂತೂ ಅವರು ಅಲ್ಲಿ ಕೆಳಗಿನ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಇಷ್ಟೆಲ್ಲ ಹೇಳಿದರು. ಅವರು ಆ 18ನೇ ವಾಕ್ಯಕ್ಕೆ ಬರುವಾಗ ಅವರು ಈ ಮಾತುಗಳನ್ನು ಹೇಳಿದರು. ಜನರನ್ನು ತಮಗೆ ಬಲಿ ಕೊಡದಂತೆ ತಡೆಯುವುದು ಕಷ್ಟವಾಯಿತು. ಅಲ್ಲಲ್ಲಿ ಜನರನ್ನು ಬಲಿ ಕೊಡೋದು ತಡೆಯುವುದು ಏನಾಗಿತ್ತಂತೆ? ಕಷ್ಟವಾಯಿತು. ಕರ್ತನ ನಾಮಕ್ಕೆ ಸ್ತೋತ್ರ. ಅಲ್ಲಲ್ಲಿ ಇಷ್ಟೆಲ್ಲ ಅವರು ಯಾಕಂದ್ರೆ ಅವರು ಪೌಲ ಬಾರ್ನಾಬರು ಅವರು ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ಅವರು ಕೂಗಿಕೊಂಡು ಜನರ ಹತ್ರ ಹೇಳ್ತಾರೆ, ಜನರೇ ನೀವು ಈ ಸಂಗತಿಗಳನ್ನು ಮಾಡಬಾರ್ದು. ಇದು ಮನುಷ್ಯರಿಂದ ಬಂದದಲ್ಲ, ಇದು ಯಾರಿಂದ ಬಂದದ್ದು? ಇದು ದೇವರಿಂದ ಸಂಭವಿಸಿದ ಘಟನೆಯಾಗಿದೆ. ಆದ್ದರಿಂದ ನಾವು ಏನು ಮಾಡಬೇಕು? ನಾವು ದೇವರ ಕಡೆ ತಿರುಗಿಕೊಳ್ಬೇಕು, ದೇವರನ್ನು ನಾವು ಸ್ತುತಿಸಬೇಕು, ದೇವರನ್ನು ನಾವು ಘನಪಡಿಸಬೇಕು, ದೇವರನ್ನು ಮಹಿಮೆ ಪಡಿಸಬೇಕು. ಅಲ್ಲದೆ ಈ ವ್ಯರ್ಥವಾದ ಕಾರ್ಯಗಳನ್ನು ನಾವು ಏನು ಮಾಡಬಾರ್ದು ಎಂಬುದಾಗಿ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಇವತ್ತು ಜನಗಳಿಗೆ ಹೆಚ್ಚು ಇಷ್ಟ ಏನಂದರೆ ವ್ಯರ್ಥವಾದ ಕಾರ್ಯಗಳನ್ನು ಮಾಡುವುದೇ. ಅಲ್ಲಲ್ಲಿಯ ವ್ಯರ್ಥವಾದ ಕಾರ್ಯಗಳನ್ನು ಮಾಡುವುದು ವ್ಯರ್ಥ. ಯಾಕೆಂದರೆ ಅವನಿಗೆ ಬೇಕಾದರೆ ಅವನ ಹಣ ಇಲ್ಲದಿದ್ದರೆ ಬೇಕಾದರೆ ಸಾಲ ಮಾಡಿ ಆದರೂ ಏನು ಮಾಡ್ತಾನೆ? ಅವನು ವ್ಯರ್ಥವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಏನು ಹೋಗ್ತಾನೆ. ಅಲ್ಲಲ್ಲಿ ಆ ಕಾಲದಲ್ಲಿ ನಾವು ನೋಡುವಾಗ ಓರಿಗಳನ್ನು ಕೊಂಡುಕೊಳ್ಬೇಕಾದ್ರೆ, ಎತ್ತುಗಳನ್ನು ಕೊಂಡುಕೊಳ್ಬೇಕಾದ್ರೆ ಎಲ್ಲ ದುಡ್ಡು ಬೇಡವಾ? ಈ ಕಾಲದಲ್ಲಿ ಒಂದು ಎತ್ತನ್ನು ಕೊಂಡುಕೊಳ್ಬೇಕಾದ್ರೆ, ಒಂದು ಓರಿ ಕೊಂಡುಕೊಳ್ಬೇಕಾದ್ರೆ ಸಾವಿರಾರು ರೂಪಾಯಿ ಬೇಕು. ಅಲ್ಲಲ್ಲಿಯ ಆದರೆ ಯಾವುದೂ ಇಲ್ಲ, ಯಾವ ಖರ್ಚು ಇಲ್ಲ. ನಿಮಗೆ ಯಾವ ಖರ್ಚು ಇಲ್ಲ, ಯಾವುದಿಲ್ಲ, ನಿಮಗೆ ಯಾವ ಭಾರವೂ ಇಲ್ಲ. ನೀವೇನು ಮಾಡಿ? ನೀವು ಈ ಎಲ್ಲ ವ್ಯರ್ಥವಾದ ಕಾರ್ಯಗಳನ್ನು ಬಿಟ್ಟು ನೀವೇನು ಮಾಡಬೇಕು? ದೇವರ ಕಡೆ ತಿರುಗಿಕೊಂಡ್ರೆ ಸಾಕು, ದೇವರ ವಾಕ್ಯವನ್ನು ನಂಬಿದರೆ ಸಾಕು, ಸುವಾರ್ತೆಯನ್ನು ನಂಬಿದರೆ ಸಾಕು, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟರೆ ಸಾಕು. ನಿಮಗೇನಾಗುತ್ತೆ? ನಿಮಗೆ ಬಿಡುಗಡೆ ಆಗುತ್ತೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಿಮಗೆ ಬಿಡುಗಡೆ ಆಗುತ್ತೆ. ಕರ್ತನ ನಾಮಕ್ಕೆ ಸ್ತೋತ್ರ. ಇದರಲ್ಲಿ ನಾನು ಇದನ್ನು ಹೇಳುತ್ತಿರುವಾಗಲೇ ನಮಗೆ ಅಪೊಸ್ತಲ ಕೃತ್ಯ 3ನೇ ಅಧ್ಯಾಯದ
ಒಂದನೇ ವಾಕ್ಯದಲ್ಲಿ ನಾವು ಮೂರನೇ ಅಧ್ಯಾಯದ 1ನೇ ವಾಕ್ಯದಿಂದ ನಾವು ನೋಡುವಾಗ ನಮಗೆ ಅಲ್ಲಿ ಪೇತ್ರ ಯೋಹಾನರು ಅವರು ಅಂದು ಮಧ್ಯಾಹ್ನದ ನಂತರ ಸುಮಾರು 3 ಗಂಟೆಗೆ ಅವರು ದೇವಾಲಯಕ್ಕೆ ಹೋಗುವಾಗ ದೇವಾಲಯದ ಬಾಗಿಲಿನಲ್ಲಿ ಒಬ್ಬ ಏನು ಮಾಡ್ತಿದ್ದ? ಭಿಕ್ಷೆ ಬೇಡುತ್ತಿದ್ದ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಭಿಕ್ಷೆ ಬೇಡುವನಾಗಿದ್ದ. ಅದು ಹೋದ್ರಿ 3ನೇ ಅಧ್ಯಾಯದ 1ನೇ ವಾಕ್ಯದಿಂದ. ಒಂದಾನೊಂದು ದಿವಸ ಪೇತ್ರ ಯೋಹಾನರು ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯತಕ್ಕ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿರಲು ಹುಟ್ಟುಗುಂಟನಾಗಿದ್ದ ಒಬ್ಬ ಮನುಷ್ಯನನ್ನು ಯಾರೋ ಹೊತ್ತುಕೊಂಡು ಬಂದರು. ದೇವಾಲಯದೊಳಕ್ಕೆ ಹೋಗುವುದರಿಂದ ಭಿಕ್ಷೆ ಬೇಡುವುದಕ್ಕಾಗಿ ಅವನನ್ನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ದಿನಾಲು ಕೂಡಿಸುತ್ತಿದ್ದರು. ಅವನು ದೇವಾಲಯದೊಳಕ್ಕೆ ಹೋಗುತ್ತಿರುವ ಪೇತ್ರ ಯೋಹಾನರನ್ನು ಕಂಡು ಭಿಕ್ಷಾ ಕೊಡಬೇಕು ಎಂದು ಕೇಳಲು ಪೇತ್ರ ಯೋಹಾನರಿಬ್ಬರು ಅವನನ್ನು ದೃಷ್ಟಿಸಿ ನೋಡಿದರು. ಪೇತ್ರನು ನಮ್ಮನ್ನು ನೋಡು ಅಂದನು. ಅವನು ಅವರಿಂದ ಏನಾದರೂ ದೊರಕಿತೆಂದು ನಿರೀಕ್ಷಿಸಿ ಅವರನ್ನು ಲಕ್ಷ್ಯವಿಟ್ಟು ನೋಡಿದನು. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲೇ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದನು. ಆ ಕ್ಷಣವೇ ಅವನ ಕಾಲುಗಳಿಗೂ ಹರಡುಗಳಿಗೂ ಬಲ ಬಂತು. ಅವನು ಹಾರಿ ನಿಂತು ನಡೆದಾಡಿದನು. ಸಾಕು. ಹಾಲೆಲೂಯಾ. ಇಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಈ 3ನೇ ಅಧ್ಯಾಯದ 1ನೇ ವಾಕ್ಯದಿಂದ ನಾವು ನೋಡುವಾಗ ಪೇತ್ರ ಮತ್ತು ಯೋಹಾನರು ಅವರು ಆ ಮಧ್ಯಾಹ್ನ ನಂತರ ದೇವರಾಲಯದಲ್ಲಿ ನಡೆಯುವಂಥ ಆ ಪ್ರಾರ್ಥನೆಯಲ್ಲಿ ಭಾಗವಹಿಸುವುದಕ್ಕೋಸ್ಕರ ಅವರು ದೇವಾಲಯಕ್ಕೆ ಹೋಗ್ತಾ ಇದ್ದಾರೆ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ನಾವು ಈಗಲೂ ಕೂಡ ನಾವು ಅನೇಕ ದೇವಸ್ಥಾನಗಳಲ್ಲಿ ಹೋಗುವಾಗ ನಮಗೆ ಕಾಣ್ತೀವಿ, ನಾವು ನೋಡ್ತೀವಿ, 2 ಪಕ್ಕದಲ್ಲಿ ಏನು ಕಾಣ್ತೀವಿ? ಭಿಕ್ಷೆ ಬೇಡವರು ಇರ್ತಾರೆ. ನಾನಾ ರೀತಿಯಲ್ಲಿ ಇರುವವರು, ಅಂಗವಿಕಲರು, ರೋಗಿಗಳು, ಅವ್ರು ಏನು ಮಾಡ್ತಿರ್ತಾರೆ? ಭಿಕ್ಷೆ ಬೇಡ್ತಾ ಇರ್ತಾರೆ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಆ ದಿನದಲ್ಲಿ ಕೂಡ ಪೇತ್ರ ಯೋಹಾನರ ಕಾಲದಲ್ಲಿ ಕೂಡ ಅವರು ಆ ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲ ಬಳಿಯಲ್ಲಿ ಕುಳಿತು ಅವ್ರೇನ್ ಮಾಡ್ತಿದ್ರಂತ, ಆ ಹುಟ್ಟು ಕುಂಟನು, ಅವನು ಕೂಡ ಏನಾಗಿದ್ದ? ಹುಟ್ಟು ಕುಂಟನು. ಯಾಕಂದ್ರೆ ಈ ಹುಟ್ಟು ಕುಂಟನಿಗೆ ಅವನಿಗೆ ದುಡಿಲಿಕ್ಕಾಗುವುದಿಲ್ಲ, ಕೆಲಸ ಮಾಡೋದಕ್ಕಾಗುವುದಿಲ್ಲ. ಆದ್ರಿಂದ ಅವನಿಗೆ ಅವನ ಜೀವಿತಕ್ಕೆ ಆದಾಯ ಎಂಬುದಾಗಿ ಅವನು ಕಂಡುಕೊಂಡ ಮಾರ್ಗ ಏನು ಗೊತ್ತುಂಟ? ಭಿಕ್ಷೆ ಬೇಡುವಂಥದ್ದು. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಜನರೇನಾದರೂ ಕೊಡುವಂಥ ಭಿಕ್ಷೆ ಮೂಲಕವಾಗಿ ಅವನೇನು ಮಾಡ್ತಿದ್ದ? ಅವನು ದಿನವನ್ನು ತೆಗೆದುಕೊಳ್ತಿದ್ದ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನಾವು ನೋಡುತ್ತೇವೆ, ದೇವರ ಸೇವಕರಾದಂಥ ಪೇತ್ರ ಯೋಹಾನರು ಆ ದೇವರ ಸುಂದರ ದ್ವಾರದ ಮುಂದೆ ಬರುವಾಗ ಅವರು ಕಂಡಂಥ ದೃಷ್ಟಿ ಏನಂದ್ರೆ, ಈ ಭಿಕ್ಷೆ ಬೇಡುವಂಥ ಮನುಷ್ಯನು. ಪೇತ್ರ ಯೋಹಾನನನ್ನು ಅವರು ನೋಡಿದ ಕೊಳ್ಳೆ ಅವನು ಕೇಳಿದು ಏನಿಲ್ಲ, ಅವನ ಸ್ವಸ್ಥತೆಯನ್ನು ಕೇಳಲಿಲ್ಲ, ಅವನ ಸೌಖ್ಯವನ್ನು ಕೇಳಲಿಲ್ಲ. ಅವನೇನು ಕೇಳಿದ್ದು? ಅವನು ಕೇಳಿದ ಭಿಕ್ಷೆ. ಅಲ್ಲೆಲ್ಲಿಯ ಅವನು ಭಿಕ್ಷೆ ಬೇಡಿದ್ರು ಕೂಡ ದೇವರ ಸೇವಕರಾದಂಥ ಪೇತ್ರ ಯೋಹಾನರು ಅವನಿಗೆ ಭಿಕ್ಷೆ ಕೊಡಲಿಲ್ಲ. ಅಲ್ಲೆಲ್ಲಿಯ ಭಿಕ್ಷೆ ಕೊಡಲಿಲ್ಲ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿರುವಂಥ ಅವನ ಅಪೇಕ್ಷೆ ಏನಾಗಿತ್ತಂದ್ರೆ ಕೇವಲ ಒಂದು ಭಿಕ್ಷೆ ಸಿಕ್ಕಿದ್ರೆ ಸಾಕಿತ್ತು. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಇಲ್ಲಿ ಪೇತ್ರ ಯೋಹಾನರು ಅವನಿಗೆ ಭಿಕ್ಷೆಯನ್ನು ಕೊಡೋ ಬದಲು ಅಲ್ಲಿ 6ನೇ ವಾಕ್ಯಕ್ಕೆ ನನ್ನಲ್ಲಿ ಬರುವಾಗ ವಾಕ್ಯದಲ್ಲಿ ನೋಡ್ತೀವಿ, ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿ ಇರುವುದನ್ನು ನಿನಗೆ ಕೊಡುತ್ತೇನೆ. ಅಲ್ಲೆಲ್ಲಿಯ ನೀನು ನೋಡುವಂಥ ಬೆಳ್ಳಿ ಬಂಗಾರವೋ ಹಣ ಕಾಸೋ ಅಥವಾ ಆಸ್ತಿ ಐಶ್ವರ್ಯವೋ ಯಾವುದು ನನ್ನಲ್ಲಿ ಇಲ್ಲ. ನನ್ನಲ್ಲಿ ಇರುವಂಥ ಒಂದು ಸಂಗತಿ ಉಂಟು, ಅದು ನಿನಗೆ ನಾನು ಕೊಡ್ತೇನೆ. ಆ ಸಂಗತಿ, ನನ್ನಲ್ಲಿರುವಂಥ ಸಂಗತಿ ಈ ಲೋಕದ ಎಲ್ಲ ಐಶ್ವರ್ಯಕ್ಕಿಂತಲೂ, ಬೆಳ್ಳಿ ಬಂಗಾರಕ್ಕಿಂತಲೂ, ಮುದ್ದು ವೈಢೂರ್ಯಕ್ಕಿಂತಲೂ ಅದೇನಾಗಿದೆ? ಅದು ಅಮೂಲ್ಯವಾಗಿರುವಂಥದ್ದು. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಆಗ ಅಲ್ಲಿ ಮುಂದುವರಿಸಿ ಹೇಳ್ತಾನೆ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೀನೇನು ಮಾಡಬೇಕು? ಎದ್ದು ನಡೆದಾಡು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆತನೇನು ಹೇಳಿದ? ನೀನೇನು ಮಾಡು? ಎದ್ದು ನಡೆದಾಡು. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಪೇತ್ರನ ಈ ಮಾತುಗಳನ್ನು ಹೇಳಿದ ಕೂಡಲೇ ಅವನ ಕಾಲುಗಳಿಗೆ ಅವನಿಗೇನು ಬಂತಂತೆ? ಹರಡುಗಳಿಗೆ ಏನು ಬಂತು? ಫಲ ಬಂತು. ಹಲ್ಲೆಲೂಯಾ. ಅವನು ಎದ್ದು ಏನು ಹೇಳಿದ? ಅವನು ನಡೆದಾಡಿದನು ಎಂಬುದಾಗಿ ನಾವು ನೋಡ್ತೀವಿ. ಕರ್ತನಾಮಕ್ಕೆ ಸ್ತೋತ್ರವಾಗಿ. ಎಷ್ಟೊಂದು ಅದ್ಭುತವಾದ ಸಂಗತಿ. ಹಲ್ಲೆಲೂಯಾ. ನಾವು ನೋಡ್ತೇವೆ, ಪೇತ್ರ ಯೋಹಾನರು ಆ ದೇವಾಲಯಕ್ಕೆ ಅವರ ಆರಾಧನೆಗಾಗಿ ಅವರು ಹೋಗ್ತಿದ್ರು. ಕರ್ತನಾಮಕ್ಕೆ ಸ್ತೋತ್ರವಾಗಿ.
ಆ ದೇವರ ಆಲಯದ ಸುಂದರ ದೋರದ ಮುಂದೆ ಕೂತುಕೊಂಡು ಭಿಕ್ಷೆ ಬೇಡುತ್ತಂತ ಆ ಉಂಟು ಕುಟ್ಟನು. ಆಮೇಲೆ ಅಲ್ಲೆಲ್ಲಿಯ ಅವನೆಂದೂ ಕೂಡ ನಿರೀಕ್ಷಿಸಿರಲಿಲ್ಲ, ಅವನೆಂದೂ ಕೂಡ ತಿಳ್ಕೊಂಡಿರಲಿಲ್ಲ ನನಗೆ ಕಾಲು ಬರುತ್ತದೆ, ಆಮೇಲೆ ನಾನು ಇದರ ಹಾಗೆ ನಿಮ್ಮ ಹಾಗೆ ನಾನು ನಡೆದಾಡ್ತೀನಿ ಎಂಬುದಾಗಿ ಅವನು ಎಂದೂ ಕೂಡ ಯೋಚನೆ ಮಾಡಿರಲಿಲ್ಲ. ಆಮೇಲೆ ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಅವನ ನಂಬಿಕೆಗಿಂತ ಮೀರಾಗಿತ್ತು. ಆಮೇಲೆ ಅವನ ಎಲ್ಲ ನಿರೀಕ್ಷೆ ಬಯಕೆಗಿಂತ ಮೀರಾಗಿತ್ತು. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ ಅವತ್ತು ಅವನಿಗೆ ಸಿಕ್ಕಿದಂಥ ಬಿಡುಗಡೆ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ ಆದ್ದರಿಂದ ದೇವಜನರೇ, ಇವತ್ತು ನಾವು ಖಂಡಿತವಾಗಿ ಒಂದು ವೇಳೆ ನಮಗೆ ಒಂದು ವೇಳೆ ನಂಬಿಕೆ ಇಲ್ಲದೆ ಇರಬಹುದು, ವಿಶ್ವಾಸ ಇಲ್ಲದೆ ಇರಬಹುದು. ಆಮೇಲೆ ಹಲ್ಲೆಲೂಯಾ. ಆದರೆ ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ. ಯಾವ ರೀತಿ ಆ ಹುಟ್ಟು ಕುಟ್ಟನನ್ನು ಅಲ್ಲಿ ಶಿಷ್ಯರವನ್ನು ನೋಡಿದರು. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ ಹಲ್ಲೆಲೂಯಾ. ಯಾಕಂದರೆ ಅಲ್ಲಿ ನಾವು ನೋಡುತ್ತೇವೆ, ನನ್ನಲ್ಲಿ ಬೆಳ್ಳಿ ಬಂಗಾರವಂತೂ ಇಲ್ಲ, ನನ್ನಲ್ಲಿ ಇರುವುದನ್ನು ನಾನು ನಿನಗೆ ಕೊಡುತ್ತೇನೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೀನೇನು ಮಾಡು, ನಡೆದಾಡು, ಎದ್ದು ನಡೆದಾಡು. ಅವರು ಹೇಳಿದ ಕೂಡಲೇ ಅವನ ಕಾಲುಗಳಿಗೆ ಹರಳುಗಳಿಗೂ ಅವನ ಬಲ ಬಂದು ಅವನು ಏನು ಮಾಡಿದ, ಎದ್ದು ನಡೆದಾಡಿದನು. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡುತ್ತೇವೆ, ಅಪೊಸ್ತಲರ ಕೃತ್ಯ 14ನೇ ಅಧ್ಯಾಯದಿಂದ ನಾವು ಓದಿದಂಥ ವಾಕ್ಯದಲ್ಲಿ 8ನೇ ವಾಕ್ಯದಿಂದ ನಾವು ನೋಡುವಾಗ ಅಲ್ಲಿ ಲುಸ್ತ್ರ ಪಟ್ಟಣಕ್ಕೆ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಪೌಲ ಬಾರ್ನಬರು ಬರ್ತಾರೆ. ಆಮೇಲೆ ಹಲ್ಲೆಲೂಯಾ. ಬಾರ್ನಬ ಬಂದಾಗ ಅಲ್ಲಿ ಕೂಡ ಒಬ್ಬ ಹುಟ್ಟು ಕುಂಟನನ್ನು ನಾವು ಕಾಣ್ತಾರೆ. ಆಮೇಲೆ ಹಲ್ಲೆಲೂಯಾ. ಅವನಲ್ಲಿ ಏನಿತ್ತು, ಅವನಲ್ಲಿ ಅವರು ಕಂಡರು ಏನಿತ್ತು, ಅವನು ವಾಸಿಯಾಗಲಿಕ್ಕಿರುವಂಥ ನಂಬಿಕೆಯನ್ನು ನೋಡಿ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅವನಲ್ಲಿ ವಾಸಿಯಾಗುವಂಥ ನಂಬಿಕೆ ಅವನು, ಯಾಕಂದರೆ ದೇವರ ವಾಕ್ಯವನ್ನು ಬಹಳ ಗಮನವಿಟ್ಟು ಕೇಳ್ತಿದ್ದಂತೆ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಆಮೇಲೆ ಹೌದು ಪ್ರಿಯ ದೇವಜನರೇ, ಖಂಡಿತವಾಗಿ ನಾವು ನೋಡುತ್ತೇವೆ ಅಲ್ಲಿ ದೇವರು, ನಾವು ನೋಡುತ್ತೇವೆ ಆ ಹುಟ್ಟು ಕುಂಟನನ್ನು ನೋಡಿ ದೇವರು ಅವನ ಮೇಲೆ ದಯೆಯನ್ನು ಕರುಣೆಯನ್ನು ತೋರಿಸಿ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ನಾವು ನೋಡುವಾಗ ಈ ದೇವರ ವಾಕ್ಯವನ್ನು ನಾನು ಹೇಳುತ್ತಿರುವಾಗಲೇ ನನಗೆ ನೆನಪಾಗ್ತದ್ದು, 38 ವರ್ಷಗಳಿಂದ ಒಬ್ಬ ರೋಗಿ ಅವನು ಆ ಬೆತಸ್ತ ಕುಳದ ಮೇಲೆ ಮಲಗಿದ ದಡದಲ್ಲಿ. ಆಮೇಲೆ ಅಲ್ಲಿ 38 ವರ್ಷಗಳಿಂದ. ಆದರೆ ದೇವದೂತರು ಬಂದು ಆ ನೀರನ್ನು ಕಲಕುವಾಗ ಅನೇಕ ರೋಗಿಗಳು ಇಳಿದು ಸೌಖ್ಯ ಹೊಂದುತ್ತಿದ್ದರು. ಆದರೆ ಈ 38 ವರ್ಷಗಳಿಂದ ಈ ರೋಗಿ, ಈ ಕೊಳದ ದಡದಲ್ಲಿದ್ದಂಥ ಈ ರೋಗಿ ಸ್ವಸ್ಥವಾಗಲಿಲ್ಲ. ಹಲ್ಲೆಲೂಯಾ. ಆದರೆ ಅಲ್ಲಿ ನಾವು ಕಾಣ್ತೇವೆ, ಯೇಸು ಕ್ರಿಸ್ತನು ಒಂದು ದಿನ ಆತನಿದ್ದಲ್ಲಿಗೆ ಯೇಸು ಬರ್ತಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಆ ದರಿಗೆ ಬರ್ತಾನೆ ನೋಡಿ. ಹಲ್ಲೆಲೂಯಾ. ಒಂದು ವೇಳೆ ಯೇಸು ಕ್ರಿಸ್ತನಿಗೆ ಗುರುತು ಅವನಿಗೆ ಹೆಚ್ಚು ತಿಳಿದಿರ್ಲಿಕ್ಕಿಲ್ಲ. ಹಲ್ಲೆಲೂಯಾ. ಹೆಚ್ಚಿನ ಜ್ಞಾನ ಅವನಿಗೆ ಇದ್ದಿರ್ಲಿಕ್ಕಿಲ್ಲ. ಹಲ್ಲೆಲೂಯಾ. ಆದರೆ ಅವನಿಗೆ ಅಲ್ಲಿ ನಾವು ನೋಡ್ತೀವಿ, ಯೇಸು ಕ್ರಿಸ್ತನು ಅವನ ನಂಬಿಕೆಯನ್ನು ನೋಡಿ, ಅವನ ವಿಶ್ವಾಸವನ್ನು ನೋಡಿ ಯೇಸು ಕ್ರಿಸ್ತನು ಅವನ ಇದ್ದಲ್ಲಿಗೆ ಹುಡುಕೊಂಡು ಬರ್ತಾನೆ. ಕರ್ತನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. ಆ 38 ವರ್ಷಗಳಿಂದ ಸೌಖ್ಯ ಹೊಂದದೇ ಇದ್ದಂಥ ಆ ಬೆತಸ್ತ ಕೊಳದ ಮೇಲಿದ್ದಂಥ ರೋಗಿ ಅಂದು ಯೇಸು ಕ್ರಿಸ್ತನು ಬಂದಾಗ ಅವನಿಗೆ ಸೌಖ್ಯ ಉಂಟಾಯಿತು. ಕರ್ತನಾಮಕ್ಕೆ ಸ್ತೋತ್ರ. ಹೌದು ಪ್ರಿಯ ದೇವಜನರೇ, ಯೇಸುವಿನ ಸಂದೇಶವನ್ನು ಕೇಳುವಾಗ, ಆ ಸಂದೇಶವನ್ನು ಕೇಳಿ ಆತನ ನಂಬಿಕೆ ಇಡುವಾಗಲೇ ನಮಗೇನು ಉಂಟಾಗುತ್ತೆ, ನಮ್ಮ ಜೀವಿತದಲ್ಲಿ ದೊಡ್ಡ ಬಿಡುಗಡೆ ಉಂಟಾಗುತ್ತೆ, ದೊಡ್ಡ ಅದ್ಭುತ ನಡೀತಿದೆ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆತನ ವಾಕ್ಯವನ್ನು ಕೇಳುವುದರ ಮೂಲಕ ನಮ್ಮ ಜೀವಿತದಲ್ಲಿ ದೊಡ್ಡ ಒಂದು ಅದ್ಭುತ ನಡೀತಿದೆ. ಅದು ಮಾತ್ರವಲ್ಲ, ಆತನ ವಾಕ್ಯವನ್ನು ಕೇಳಿ ಆ ವಾಕ್ಯವನ್ನು ಕೈಕೊಂಡು ನಾವು ಆತನ ಮಾರ್ಗದಲ್ಲಿ ಜೀವಿಸುವುದರ ಮೂಲಕವಾಗಿ ನಾವು ಖಂಡಿತವಾಗಿ ಯೇಸುವಿನೊಂದಿಗೆ ನಿರಂತರವಾಗಿ ನಾವು ಜೀವಿಸಲಿಕ್ಕೆ ಸಾಧ್ಯ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಪ್ರಿಯ ದೇವಜನರ, ಈ ವಾಕ್ಯದ ಸಂದೇಶವನ್ನು ಕೇಳುವಂಥ ನಾವು ಒಬ್ಬೊಬ್ಬರು ನಾನಾ ಥರದ ಕಷ್ಟಗಳಲ್ಲಿ, ರೋಗಗಳಲ್ಲಿಯೂ, ಪ್ರಯಾಸಗಳಲ್ಲಿಯೂ, ನೋವುಗಳಲ್ಲಿ ಇರಬಹುದು. ಆದರೆ ಯೇಸುವಿನ ವಾಕ್ಯವನ್ನು ಕೇಳುವುದರ ಮೂಲಕವಾಗಿ, ಯೇಸುವಿನ ವಾಕ್ಯ ಕೈಕೊಂಡು ನಡೆಯುವುದರ ಮೂಲಕವಾಗಿ, ಯೇಸುವಿನ ಬಳಿಗೆ ಬರುವುದರ ಮೂಲಕವಾಗಿ ಖಂಡಿತವಾಗಿ ನಮಗೊಂದು ಅದ್ಭುತ ನಡೀತಿದೆ, ನಮಗೊಂದು ವಿಮೋಚನೆ ನಡೀತಿದೆ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ನೀವು ಈ ವಾಕ್ಯವನ್ನು ಕೇಳಿ, ಈ ಸಂದೇಶವನ್ನು ಕೇಳಿ, ನಿಮ್ಮ ಜೀವಿತದಲ್ಲಿ ಯೇಸುವನ್ನು ನಿಮ್ಮ ಹೃದಯದಲ್ಲಿ ನಿಮ್ಮ ಸ್ವಂತ ರಕ್ಷಕನಾಗಿ ನೀವು ಅಂಗೀಕಾರ ಮಾಡಿಕೊಳ್ಳುವುದಾದರೆ ಖಂಡಿತವಾಗಿ ಈ ಹುಟ್ಟು ಕುಂಟನ ಜೀವಿತದಲ್ಲಿ ನಡೆದಂಥ ಅದ್ಭುತಗಳು
ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದ ಜೀವಿತದಲ್ಲಿ, ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ದೇವರು ಮಾಡಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಈ ವಾಕ್ಯದ ಸಂದೇಶವನ್ನು ಕೇಳುವಂಥ ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲಿ ಎಂಬುದಾಗಿ ನಾನು ಕೇಳಿಕೊಳ್ಳುತ್ತಾ ನಾನು ಪ್ರಾರ್ಥನೆ ಮಾಡುತ್ತೇನೆ. ನಮ್ಮ ಕಣ್ಣುಗಳನ್ನು ನಾವು ಮುಚ್ಚೋಣ. ಕರ್ತನ ಸನ್ನಿಧಾನಕ್ಕೆ ನಾವು ಒಪ್ಪಿಸಿಕೊಳ್ಳೋಣ. ಪ್ರೀತಿಯೋಳ ಪರಲೋಕದ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ನಾವು ಸ್ತೋತ್ರ ಮಾಡುತ್ತೇವೆ. ಕರ್ತನೆ, ಈ ದಿನದಲ್ಲಿ ಕರ್ತನೆ ದೇವರ ವಾಕ್ಯದಲ್ಲಿ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ದೇವಾ ಕರ್ತನೆ ಸ್ವಾಮಿ, ಪೌಲ ಬಾರ್ನಬರು ಆ ಲುಸ್ತ್ರ ಪಟ್ಟಣಕ್ಕೆ ಕರ್ತನೆ ಸ್ವಾಮಿ ಅವರು ಕರ್ತನೆ ಕಾಲಿಟ್ಟ ಕೂಡಲೇ ಅಲ್ಲಿ ಕರ್ತನೆ ಸ್ವಾರ್ಥೆಯನ್ನು ಕರ್ತನೆ ಸಾರುವುದಕ್ಕೆ ಅವರು ಪ್ರಾರಂಭ ಮಾಡಿದರು. ಅಲ್ಲಿ ನಾವು ನೋಡುತ್ತೇವೆ, ಹುಟ್ಟು ಪುಟ್ಟನಾದಂಥ ಆ ಕರ್ತನೆ ಸ್ವಾಮಿ ವ್ಯಕ್ತಿಯಲ್ಲಿ ದೇವರೇ ಕರ್ತನೆ ಸ್ವಾಮಿ ಅಲ್ಲಿ ನಂಬಿಕೆಯಿಂದಲೂ ವಿಶ್ವಾಸದಿಂದಲೂ ಅವನು ಕರ್ತನ ವಾಕ್ಯವನ್ನು ಕೇಳುತ್ತಾ ಇದ್ದನು ಸ್ವಾಮಿ. ಇದನ್ನು ಕರ್ತನೆ ನೋಡಿದಂಥ ಪೌಲನು ಕರ್ತನೆ ಇದನ್ನು ನೋಡಿ ಅವನಲ್ಲಿ ವಾಸಿಯಾಗಲಿಕ್ಕಿರುವಂಥ ನಂಬಿಕೆ ಅವನಿಗೆ ಉಂಟು ಎಂಬುದಾಗಿ ತಿಳಿದು ಅವನಿಗೆ ಹೇಳುತ್ತಾನೆ, ನೀನು ಎದ್ದು ನಡೆದಾಡು ಎಂಬುದಾಗಿ. ಕರ್ತನಾಮಕ್ಕೆ ಸ್ತೋತ್ರವಾಗಿ ಪೌಲನು ಹೇಳಿದ ತಕ್ಷಣವೇ ಅವನು ಎದ್ದು ಅವನು ಹಾರಾಡಿದನು ಎಂಬುದಾಗಿ ದೇವರ ವಾಕ್ಯವನ್ನು ನಾವು ನೋಡಿದ್ದೀವಿ ಸ್ವಾಮಿ. ದೇವರೇ, ನೀನು ಅದ್ಭುತವನ್ನು ಮಾಡುವ ದೇವರು, ಮಹತ್ಕಾರ್ಯಗಳನ್ನು ಮಾಡುವ ದೇವರು ಸ್ವಾಮಿ. ದೇವಾಕರ್ತನೆ ಸ್ವಾಮಿ, ದೇವಾಕರ್ತನೆ ನಾವು ಪುಸ್ತಕ ಕೃತ್ಯ 3ನೇ ಅಧ್ಯಾಯದ 1ನೇ ವಾಕ್ಯದಿಂದ ನಾವು ಧ್ಯಾನಿಸ್ತಾ ಬರುವಾಗ ದೇವಾಕರ್ತನೆ ಸ್ವಾಮಿ, ಪೇತ್ರ ಯೋಹಾನರು ಸ್ವಾಮಿ ಒಂದು ದಿನ ಕರ್ತನೆ ಮಧ್ಯಾಹ್ನ ನಂತರ ಕರ್ತನೆ ಸ್ವಾಮಿ ದೇವರ ಆರಾಧನೆಗಾಗಿ ಸೇವೆಗೆ ಹೋಗ್ತಿದ್ದಾರೆ, ದೇವರಾಲಯಕ್ಕೆ ಹೋಗುತ್ತಿದ್ದಾರೆ ಸ್ವಾಮಿ. ದೇವ ಹೋಗುವಾಗ ದೇವಾಕರ್ತನೆ ಸ್ವಾಮಿ ಆ ಸುಂದರದಾದ ಮುಂದೆ ದೇವಾಕರ್ತನೆ ಹುಟ್ಟು ಕೊಟ್ಟನಾದಂಥ ಒಬ್ಬ ವ್ಯಕ್ತಿ ಭಿಕ್ಷೆ ಬೇಡುವುದನ್ನು ನಾವು ಅವರು ಕಾಣುತ್ತಾರೆ. ಅವರ ಹತ್ರ ಭಿಕ್ಷೆ ಕೇಳುತ್ತಾರೆ, ನನಗೆ ಭಿಕ್ಷೆ ಕೊಡು ಎಂಬುದಾಗಿ. ಆದರೆ ಆ ವ್ಯಕ್ತಿಯನ್ನು ನೋಡಿ ಪೇತ್ರ ಯೋಹಾನರು ಹೇಳಿದರು, ನಮ್ಮಲ್ಲಿ ಬೆಳ್ಳಿ ಬಂಗಾರವಂತೂ ಇಲ್ಲ, ನಮ್ಮಲ್ಲಿರುವುದನ್ನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ಹೇಳಿ ಯೇಸುವಿನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂಬುದಾಗಿ ಹೇಳಿದ ಕೂಡಲೇ ಆ ವ್ಯಕ್ತಿ ಎದ್ದು ನಡೆದಾಡಿದನು. ಅವನ ಕಾಲುಗಳಿಗೂ ಅವನ ಹರಡುಗಳಿಗೂ ಬಲ ಬಂತು ಎಂಬುದಾಗಿ ದೇವರ ವಾಕ್ಯವನ್ನು ನಾವು ನೋಡಿದ್ದೀವಿ ಸ್ವಾಮಿ. ಹೌದು ಕರ್ತನೆ, ಈ ವಾಕ್ಯದ ಸಂದೇಶವನ್ನು ಕೇಳಿದ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರು ದೊಡ್ಡ ಅದ್ಭುತವನ್ನು ಮಾಡಬೇಕು, ದೊಡ್ಡ ಕರ್ತನೆ ಬಿಡುಗಡೆಯನ್ನು ಮಾಡಬೇಕು. ದೇವರೇ ಕರ್ತನೆ ವಿಮೋಚನೆಯನ್ನು ಮಾಡಬೇಕು ಸ್ವಾಮಿ. ಇವರು ಕರ್ತನೆ ದೇವರ ಕಡೆ ತಿರುಗಿಕೊಳ್ಳಲಿ ಸ್ವಾಮಿ. ವ್ಯರ್ಥವಾದಂಥ ಕಾರ್ಯಗಳನ್ನು ಬಿಟ್ಟು ದೇವ ಭೂಮಿ ಆಕಾಶಗಳನ್ನು ಸಮುದ್ರವನ್ನು ಅದರಲ್ಲಿರುವಂಥ ಸಮಸ್ತವನ್ನು ಉಂಟು ಮಾಡಿದಂಥ ಆ ದೇವರ ಕಡೆಗೆ ಅವರು ತಿರುಗಿಕೊಳ್ಳಲಿ ಸ್ವಾಮಿ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ದೇವಾ ಕರ್ತನೆ ನಿನ್ನ ಕರಗಳಿಗೆ ನಾವು ಕೊಡ್ತೇವೆ. ದೇವರಿಗೆ ನೀನು ಅದ್ಭುತ ಮಾಡು, ಮಹತ್ಕಾರ್ಯವನ್ನು ನೀನಾಗಿ ಮಾಡೋದಕ್ಕಾಗಿ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿನಗೆ ಸಲ್ಲುತ್ತಾ ಯೇಸು ಕ್ರಿಸ್ತನ ಹೆಸರಲ್ಲಿ ಬಿಡುತ್ತೇವೆ.